ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾಕ್ಷ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿಮೆನ್ ಆಂಟರ್ಪ್ರನರ್ಸ್ ಸುಮಾರಷ್ಟು ಜನ ಇದ್ದವು. ಇಂಥದ್ರಲ್ಲಿ ನಮ್ಮಲ್ಲಿ ಒಬ್ರು ಮಧುರಾ ಭಟ್ ಹೇಳುವವು ಕೇರಳದ ವಯನಾಡಿನ ಕಲ್ಪೇಟಲ್ಲಿ ಹೋಗಿ ಹೋಟೆಲ್ ಹೋಟೆಲ್ ಬಿಸ್ನೆಸ್ಸಿನ ನಡೆಸುತ್ತಾ ಇದ್ದವು. ಇದು ಹೇಗೆ ಸಾಧ್ಯ? ಅಂಬಗ ಇವು ವಯನಾಡಿನವ. ಇವರ ಮನೆ ಎಲ್ಲಿ? ಬಾಕಿ ಎಲ್ಲ ಬಿಸ್ನೆಸ್ ಗಳ ನಡುವೆ ಹೋಟೆಲ್ ಉದ್ಯಮ ಎಂತಕ್ಕೆ ಹೇಳಿ ಅವರ ಹತ್ರ ಕೇಳುವ, ಅವರ ಮಾತಾಡ್ಸುವ. ನಮಸ್ತೆ ಮಧುರಕ್ಕ, ಹೇಗಿದ್ದಿ? ನಮಸ್ತೆ ನಮಸ್ತೆ. ನಾನು ಹುಷಾರಿದ್ದೆ. ಈಗ ಹೇಳುವಾಗ ಕೇಳಿದೆ, ಇದು ಮಗ ವಯನಾಡಿನವೆಯ ಮೂಲತಃ ಹೇಳಿ. ಸೊ ನಿಂಗಳ ಮೂಲ ಹೇಳ್ತಾರೆ, ನಿಂಗಳ ಅಪ್ಪನ ಮನೆ ಹಾಗೆ ಗಂಡನ ಮನೆ, ಅದರ ವಿವರ ತಿಳಿಸ್ಬೇಡ. ನಾನು ಮೂಲತಃ ಪುತ್ತೂರಿನ ನಿವಾಸಿ. ನನ್ನ ಅಪ್ಪನ ಮನೆ ಲೈನ್ ಕಜೇಡಿ. ಲೈನ್ ಕಜೆ ಹೇಳಿದ್ರೆ ಅದು ಸಂಪಾಜೆ ಹತ್ತಿರ ಯಾವತ್ತು, ಕಲ್ಲುಗುಂಡಿ ಸಂಪಾಜೆ ಹತ್ತಿರ ಯಾವತ್ತು. ತರವಾಡು ಮನೆ ಅಲ್ಲಿ ಇಪ್ಪದು. ಬಟ್ ನಾನು ಓದಿದ್ದು ಹುಟ್ಟಿ ಬೆಳೆದ ಎಲ್ಲವುದೇ ಪುತ್ತೂರಿಲಿ. ಪುತ್ತೂರಿನ ಮೂಡೋಡಿ ಹೇಳುವ ಒಂದು ಬಾಲವನ ಮತ್ತೆ ಬಿರುಮಲೆಯ ಮಧ್ಯೆಯಲ್ಲಿ ಬಪ್ಪ ಅಂತ ಒಂದು ಜಾಗೆಯಲ್ಲಿ ಇಪ್ಪದು ನನ್ನ ಅಪ್ಪನ ಮನೆಯಲ್ಲಿ. ಮತ್ತೆ ಗಂಡನ ಮನೆ ಪೈಸಾರಿ ಹೇಳಿ ಕಾಟುಕುಕ್ಕೆ ಶ್ರೀಕೃಷ್ಣ ಪೈಸಾರಿಯ ಸೊಸೆ. ಅಂಬಗ ನಿಂಗೆ ಓದಿದ್ದೆಲ್ಲ ಪುತ್ತೂರಿಲೆ? ಓದಿದ್ದು ವಿವೇಕಾನಂದದ ಸ್ಟೂಡೆಂಟ್. MBA ಮಾಡಿದ್ದು ವಿವೇಕಾನಂದಲ್ಲಿ, ಮತ್ತೆ ಡಿಗ್ರಿ ಎಲ್ಲ ಓದಿದ್ದು ಫಿಲೋಮಿನಲ್ಲಿ, ಸೈನ್ಸ್. ನಿಂಗೆ MBA ಮಾಡಿದ ಮತ್ತೆ ಜಾಬಿಲಿ ಹೇಳಿಟ್ಟಿದ್ದೀರಾ? ಜಾಬಿಗೆ ಹೋಗಿ ಮಾಡಿಟ್ಟಿದ್ದೀರಾ? MBA ಮಾಡಿಕ್ಕೆ 1 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡಿದ್ದೆ. ಅದಾದ ನಂತರ 1 ವರ್ಷ ಕೆಲಸ ಆದ ನಂತರ ಮತ್ತೆ ಮದುವೆ ಆಯ್ತು. ಮದುವೆ ಆದಿಕ್ಕಿ ಮಡಿಕೇರಿ ಇಟ್ಟಿದ್ದೆ ಒಂದು 3 ವರ್ಷ. ಅದಾದ ನಂತರ 2015ರಲ್ಲಿ ವಯನಾಡಿಗೆ ಬಂದದ್ದು. ಅದೇ ಈಗ ವಯನಾಡಿಗೆ ಬಂದದ್ದು ಹೇಳಿದಿ. ಯಾವ ಕಾರಣದಿಂದ ನಿಂಗ ವಯನಾಡಿಗೆ ಶಿಫ್ಟ್ ಆದ್ದು? ಈಗ ಅದೇ ಖಂಡಿತ ನಮಗೆ ಹೆಣ್ಮಕ್ಳಿಗೆ ನಾವು ಮದುವೆ ಆದ ಮತ್ತೆ ಗಂಡ ಎಲ್ಲಿ ಇರ್ತವೋ ಅಲ್ಲಿಗೆ ನಾವು ಶಿಫ್ಟ್ ಆಗುದು. ಹಂಗಾದ ಕಾರಣ ನಿಂಗಳ ಗಂಡನ ಜಾಬಿಗೆ ಬೇಕಾಗಿಯಾ? ಖಂಡಿತವಾಗಿದೆ. ಎನ್ನ ಗಂಡ ಓರಲ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್. ಹಾಗಾಗಿ ಅವರ ಜಾಬಿಂಗ್ ಪ್ರೊಫೆಷನಿಗೋಸ್ಕರ ಈಗ ವಯನಾಡಿಗೆ ಬಂದದ್ದು ಒಂದು 10 ವರ್ಷ ಮೊದಲು. ಹಾಗಾಗಿ 10 ವರ್ಷದಿಂದ ಈಗ ವಯನಾಡಿಲೆ ಇದ್ದೆ. ಖಂಡಿತ ಸಡನ್ ಈಗ ನಾವು ಕರ್ನಾಟಕದಲ್ಲಿ ಕೇರಳಕ್ಕೆ ಹೋದ ಕೂಡ್ಲೆ ಈ ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತು. ಈಗ ಮೊದಲಿಂದಲೇ ಇದ್ದರೆ ನಮಗೊಂದು ಚೂರಾರು ಈ ಮಲಯಾಳದ ಟಚ್ ಇತ್ತು. ಸೊ ನಿಂಗ ಅಲ್ಲಿಗೆ ಹೋಗೋದಲ್ಲದೆ ಈ ಲ್ಯಾಂಗ್ವೇಜ್ ಬ್ಯಾರಿಯರ್ ನ ಮಡಿಕೊಂಡು ನಿಂಗ ಈಗ ಒಂದು ಉದ್ಯಮವ ಅಲ್ಲಿ ಸ್ಥಾಪಿಸಿದ್ಯಲ್ಲ, ಇದು ಈ ಆಲೋಚನೆ ನಿಂಗೆ ಹೇಗೆ ಬಂತು? ಆಲೋಚನೆ ಹೆಂಗೆ ಅಂದ್ರೆ ಮೊದಲಿಂದಲೇ ಒಂದು ಫುಡ್ ರಿಲೇಟೆಡ್ ಅಥವಾ ಅಡಿಗೆ ವಿಷಯದಲ್ಲಿ ಆಸಕ್ತಿ ಜಾಸ್ತಿ ಇದ್ದದ್ದು. ಸಣ್ಣ ದಿಪ್ಪಗಂದಲೇ ರಜಾ ಜಾಸ್ತಿ. ಯಾವಾಗಲೂ ಮಧುರ ಹೆಂಡ ರಜಾ ಕಿಚನ್ ಇಲ್ಲಿ ಎಂತಾರೊಂದು ಮಾಡಿಕೊಂಡು ಹಂಗೊಂದು ಪ್ರಯೋಗ ಮಾಡುದು ಎಂತಾರೊಂದು ಮೊದಲಿಂದಲೇ ಇದ್ದ ಒಂದು ಆಸಕ್ತಿ ಆಗಿತ್ತು. ಅಂಬಗಳೆಯಿಂದಲೇ ಎಂತಾರೊಂದು ಮಾಡಿಕ್ಕೂ ಹೇಳುದು ಒಂದು ಮನಸ್ಸಲ್ಲಿ ಇದ್ದದ್ದು. ಅದಕ್ಕೆ ಸರಿಯಾಗಿ ಮತ್ತೆ ಇಲ್ಲಿ ಬಂದು ಈಗ ನಾನು ಈಗ ಶುರು ಮಾಡಿದ್ದು ಹೇಳಿದರೆ ಇದೀಗ ಒಂದು 2 ವರ್ಷದ ಇದು ಶುರು ಮಾಡಿ ಆದಷ್ಟೇ. ಎಂತ ಕೇಳಿದ್ರೆ ಇಷ್ಟು ಸಮಯ ಮಗಳು ಸಣ್ಣ ಇತ್ತು, ಅದರ ಹಿಂದೆ ಓಡುದು ಮಾಡುದು, ಇದರ ಬಗ್ಗೆ ಜಾಸ್ತಿ ಗಮನ ಕೊಡಕ್ಕಾಗಿ ಬಂದುಕೊಂಡಿತ್ತು. ಈಗ ಅದರ ದೊಡ್ಡ ಆತು, ಮಾಡ್ಲೆ ಆದ ಕಾರಣ ಈಗ ರಜ್ಜಾ ನನಗೊಂದು ಬ್ರೇಕ್ ಹೇಳಿ ಸಿಕ್ಕಿತ್ತು. ಹಾಗಾಗಿ ಈ ಇಂಟ್ರೆಸ್ಟ್ ಫೀಲ್ಡ್ ಇಂದ ಮುಂದುವರಿಯುವ ಹೇಳಿ ಒಂದು ಇದು, ಹಂಗಾಗಿ ಒಂದು ಶುರು ಮಾಡಿದ್ದಷ್ಟೇ. ನಿಂಗೊಗೆ ಎಂಬಗ ಈಗ ಮಲಯಾಳ ಫ್ಲೂಯೆಂಟ್ ಆಗಿ ಬರ್ತಾ ಹೆಂಗೆ? ನಾನು 10 ವರ್ಷ ಮೊದಲು ವಯನಾಡಿಗೆ ಬಂದಪ್ಪಗ ನನಗೆ ಮಲಯಾಳದ ಬಗ್ಗೆ ಎಂತವುದು ಗೊತ್ತಿತ್ತಿಲ್ಲ. ಮಲಯಾಳದ ಸಿನಿಮಾವು ನೋಡಿದವಳಲ್ಲ. ಪುತ್ತೂರಲ್ಲಿ ಇದ್ದ ಕಾರಣವೋ ಎಂತ ಗೊತ್ತಿಲ್ಲ. ಅಷ್ಟು ಮಲಯಾಳದ ಬಗ್ಗೆ ದೊಡ್ಡ ಒಂದು ಎಂತದು ಗೊತ್ತಿತ್ತಿಲ್ಲ. ಮಲಯಾಳದಲ್ಲಿ ಆದ್ರೆ ಅಷ್ಟು ಒಂದು ಚೂರು ಗೊತ್ತಿಲ್ಲದ ಒಂದು ಜನ ಆಗಿತ್ತಿದ್ದೆ ನಾನು. ಇಲ್ಲಿ ಶುರುವಿಗೆ ಬಂದಪ್ಪಗ ಎಂತ ಮಾತಾಡೋ ಹಿಂಗೆ ಮೋರೆ ನೋಡಿಕೊಂಡೆ ಬಾಕಿ ಆಗಿತ್ತಿದೆ. ಅಷ್ಟು ಇದರಲ್ಲಿ ಇದ್ದ ಜನ. ಮತ್ತೆ ಆದ್ರೆ ವರ್ಷ ಹೋದ ಹಂಗೆ ಅತ್ಲಾಗಿ ಎಲ್ಲರ ಹತ್ರ ಮಾತಾಡಿ ರಜ ಅಂಗಡಿಲೆಲ್ಲ ಹೋಗಿ ಎಂತಾರು ನಮಗೆ ಸಾಮಾನ್ ತಕೊಂಬಾಗ ಹೋಗ್ಬೇಕಾದ್ರೂ ನಾವು ತರಕಾರಿ ಅಂಗಡಿಗೆ ಹೋಗ್ಬೇಕಾದ್ರು ಯಾವ್ದಾದ್ರು ಇದಕ್ಕೆ ಹೋಗ್ಬೇಕು ರಜ ಆದ್ರೂ ಗೊಂತು ಬೇಕು ಹೇಳಿಕೊಂಡು ರಜ ಅತ್ಲಾಗೆ ಮಾಡಿ ಚೂರು ಅಲ್ಲಿಂದಲ್ಲಿಗೆ ಮ್ಯಾನೇಜ್ ಮಾಡುವಷ್ಟು ಗೊಂತಿತ್ತು. ಮತ್ತೆ ಈಗ ಒಂದು 2 ವರ್ಷದಿಂದ ಎಲ್ಲಾ ಸ್ಟಾಫ್ಗ
ಮಲಯಾಳಲ್ಲಿ ಹ್ಮ್ ಮಾತಾಡುವವ ಇಪ್ಪದು. ಅವರೊಟ್ಟಿಗೆ ಮಾತಾಡಿ ಹ್ಮ್ ಮಾತಾಡಿ ದಿನನಿತ್ಯ ನಾನು ಅವರೊಟ್ಟಿಗೆ ದಿನಲ್ಲಿ ಆಲ್ಮೋಸ್ಟ್ ಒಂದು 8ರಿಂದ 10 ಗಂಟೆ ನಾನು ಅವರೊಟ್ಟಿಗೆ ಸ್ಪೆಂಡ್ ಮಾಡ್ತೆ. ಹಂಗಪ್ಪ ಅವರತ್ರ ಒಟ್ಟಿಗೆ ಮಾತಾಡಿಯೇ ಹ್ಮ್ ನನಗೆ ಒಂದು ರಜ್ಜ ಸಾಮಾನ್ಯ ತಕ್ಕ ಹ್ಮ್ ಮಟ್ಟಿಗೆ ಸುಧಾರಣೆ ಹೇಳುವಷ್ಟು ಮಲಯಾಳ ಬತ್ತು. ಪರ್ಫೆಕ್ಟ್ ಆಗಿ ಬತ್ತಿಲ್ಲ, ಆದರೂ ತೊಂದರೆ ಇಲ್ಲ ಹೇಳುವಷ್ಟರೊಟ್ಟಿಗೆ ಮಲಯಾಳ ಬತ್ತಷ್ಟೆ. ಅದೇ ನಾನೀಗ ಇಂಟ್ರೊಡಕ್ಷನ್ ಇಲ್ಲಿ ಹೇಳಿದೆ ಎಂತರ ಹೇಳಿದ್ರೆ ವಯನಾಡಿನ ಕಲ್ಪೆಟ್ಟಲ್ಲಿ ಒಂದು ಹೋಟೆಲಿನ ಸ್ಥಾಪಿಸಿದ್ದವು ಹೇಳಿ. ಆದರೆ ಅದರ ಹೆಸರಾಗಲಿ ಅಥವಾ ಕಲ್ಪೆಟ್ಟಲ್ಲಿ ಎಲ್ಲಿ ಆಯ್ತು ಹೇಳಿ ನಾನು ತಿಳಿಸಿದ್ದಿಲ್ಲ ಎಂತ ಹೇಳಿದ್ರೆ ನಿಂಗ ನಿಂಗಳ ಬಾಯಾರೆ ಎಲ್ಲಿ ಕೃಷ್ಣ ಭವನ ಬತ್ತು ಹೇಳಿ ತಿಳಿಸಿದ್ದೀರಾ? ಹಾ, ಇದು ಕಲ್ಪೆಟ್ಟ ಬೈಪಾಸ್ ರೋಡ್ ಇಲ್ಲಿ ಎಂಗಡ ಕೃಷ್ಣ ಭವನ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇಪ್ಪದು. ಆ ಆ, ಅದು ಪೇಟೆಂದ ಹೆರಾಗಿ ಬತ್ತು. ಮೇನ್ ಹ್ಮ್ ಇಲ್ಲಿ ಈ ಲೊಕೇಶನ್ ಅಲ್ಲಿ ಮಡಗುವ ಉದ್ದೇಶ ಎಂತ ಹೇಳಿದರೆ, ಒಂದು ಕೇರಳಲ್ಲಿ ಹ್ಮ್ ಸಾಮಾನ್ಯ ಜನ ಎಲ್ಲರಿಗೂ ಇಲ್ಲಿ ಸಸ್ಯಾಹಾರದ ಇದು ಒಂದು ಕಡಿಮೆ, ಬಹಳ ಕಮ್ಮಿ. ಮೇನ್ ಹ್ಮ್ ಆಗಿ ಆ, ಹ್ಮ್ ಹೆರಾಣವು ಬಂದವಕ್ಕೆ ಇಲ್ಲಿ ಸರಿಯಾಗಿ ಒಂದು ಒಳ್ಳೆಯ ಸಸ್ಯಾಹಾರದ ಊಟ ಸಿಕ್ಕುದು ಭಾರಿ ಕಷ್ಟ ಕೇರಳಲ್ಲಿ ಬಂದಪ್ಪಾಗ. ಈಗ ಹ್ಮ್ ನಾನು 10 ವರ್ಷ ಇಲ್ಲಿ ನೋಡಿದ ಪ್ರಕಾರ ನಮಗೊಂದು ಚೇಂಜಿಂಗ್ ಹೇಳಿ ನಾವೊಂದು ಹೆರ ಹೋಗಿ ತಿನ್ನಕ್ಕೆ ಎಂತಾರೊಂದು ಮಾಡಿಕೊಳ್ಳಿಯಪ್ಪಾಗ ಒಂದು ಹ್ಮ್ ವೆಜಿಟೇರಿಯನ್ ಆಪ್ಷನ್ಸ್ ಬಹಳ ಬಹಳ ಕಮ್ಮಿ ಇಲ್ಲಿ, ತೀರಾ ಇಲ್ಲ. ಇಲ್ಲೇ ಹೇಳಕ್ ಒಂದು 3-4 ಇದ್ದು ಇಲ್ಲೇ ಅಲ್ಲ, ಆದ್ರೂ ಕಡಿಮೆ. ಹಂಗಪ್ಪಗೆ ಹ್ಮ್ ಎಂತಕ್ಕೆ ಒಂದು ಹ್ಮ್ ಆ, ಶುರು ಮಾಡ್ಲಾಗ ಹೇಳಿ ಎನ್ನ ಹಸ್ಬೆಂಡ್ ಇಬ್ರು ಸೇರಿ ಹಂಗ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಶುರು ಮಾಡಿದ್ದಿದ್ದು. ಆ ಹಂಗಾಗಿ ಮತ್ತೆ ಇದರ ಲೊಕೇಶನ್ ಹೇಳ್ತಾರೆ ಅದೇ ಕಲ್ಪೆಟ್ಟ ಬೈಪಾಸ್ ರೋಡ್ ಇಲ್ಲಿ ಇಪ್ಪದು. ಬೈಪಾಸ್ ರೋಡ್ ಮೇನ್ ಆಗಿ ಎಲ್ಲ ಟ್ರಾವೆಲ್ ಮಾಡುವ ಜನಾಂಗ ಆ ರೋಡ್ ಹೆಚ್ಚಾಗಿ ಅದರಲ್ಲೇ ಓಡಾಡುವ ಕಾರಣ ಆ ಬಪ್ಪ ಹ್ಮ್ ಹೋಪ ಜನಕ್ಕೆ ಅನುಕೂಲವಾಗಿ ಇರ್ತು. ಮತ್ತೆ ಎಲ್ಲದಕ್ಕೂ ಒಳ್ಳೇದು ಹೇಳುವ ಕಾರಣಕ್ಕಾಗಿ ಪೇಟೆಂದ ಹೆರಾಣ ಇದರಲ್ಲಿ ಎಂಗಳ ರೆಸ್ಟೋರೆಂಟ್ ಬರ್ತದೆ. ಅದೇ ಈಗ ಅಲ್ಲಿ ಕೇರಳಕ್ಕೆ ಹೋಗಿ ಒಂದು ಬಿಸ್ನೆಸ್ ನಾನು ಶುರು ಮಾಡ್ತಾ ಹೇಳಿದ್ರೆ ಯಾವ ರೀತಿಯ ಮೈಂಡ್ ಸೆಟ್ ನಿಂಗ ಮಾಡಿಕೊಂಡಿದ್ದೀರಿ ಹೇಳಿದ್ರೆ ಅದಕ್ಕೆ ಅದರ ಪೂರ್ವ ತಯಾರಿ ಹೇಗಿದ್ದೀರಿ? ಆ ಪೂರ್ವ ತಯಾರಿ ಹೇಳಿದರೆ ಶುರು ಮಾಡುವ ಮೊದಲು ತುಂಬಾ ಒಂದು ಎಂತ ಹೇಳುದು ಆ ಒಂದು ಕನ್ಫ್ಯೂಸ್ಡ್ ಮೈಂಡ್ ಇತ್ತು. ಹೇಗೆ ರೆಸ್ಪಾನ್ಸ್ ಹೇಗೆ ಬೇಕು ಎಂತ ಹೇಳುದು ನಮಗೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಇತ್ತಿಲ್ಲ. ಆದ್ರೆ ಅಲ್ಲ, ಒಂದು ಅವಶ್ಯಕತೆ ಇದ್ದು ಹೇಳುದರ ಮಾತ್ರ ಒಂದು ಪರಿಗಣಿಸಿಕೊಂಡು ಹೆಂಗ ಶುರು ಮಾಡಿದ್ದು. ಹ್ಮ್ ರೆಸ್ಪಾನ್ಸ್ ಲಾಯ್ಕಿದ್ದು. ಆದರೆ ಹ್ಮ್ ಇಲ್ಲಿ ಮೇನ್ ಆಗಿ ಎಂತ ಹೇಳಿದರೆ ಇಲ್ಲಿಯಣ ಕಲ್ಚರ್ ವೆಜ್ ಆಗದ ಕಾರಣ ಬಿಸ್ನೆಸ್ ಹ್ಮ್ ತುಂಬಾ ಸೀಸನಲ್ ಆಗಿರ್ತು. ನಮಗೆ ಎಲ್ಲಿ ಯಾವಾಗ ಹ್ಮ್ ಕರ್ನಾಟಕ, ತಮಿಳ್ನಾಡು ಅಥವಾ ನಾರ್ತ್ ಇಂಡಿಯಾ ಸೈಡ್ ಇಲ್ಲೆಲ್ಲ ರಜೆ ಇರ್ತು ಆ ಟೈಮಲ್ಲಿ ಹೆಂಗೋಗೆ ಬಪ್ಪ ಜನಾಂಗ ಹ್ಮ್ ಜಾಸ್ತಿ ಇರ್ತವು. ಹ್ಮ್ ಲೋಕಲ್ ನಾವು ಭತ್ತವಿಲ್ಲೇಳಿ ಅಲ್ಲ ಬತ್ತವು, ಆದರೆ ಓವರ್ ಆಲ್ ಹ್ಮ್ ಕನ್ಸಿಡರ್ ಮಾಡಿದರೆ ಕಮ್ಮಿ. ಎಂತ ಕೇಳಿದರೆ ಅವರ ವೆಜ್ ಕಲ್ಚರ್ ತುಂಬಾ ಕಡಿಮೆ. ಕೇರಳಲ್ಲಿ ನಿಂಗೊಗೆ ಮೇನ್ ಆಗಿ ವೆಜ್ ರೆಸ್ಟೋರೆಂಟ್ ಕಮ್ಮಿ ಇಪ್ಪದೇ ಇದೇ ಕಾರಣಕ್ಕಾಗಿ. ಎಂತ ಕೇಳಿದರೆ ಇಲ್ಲಿ ವೆಜ್ಜಿಗೆ ಅಷ್ಟು ಡಿಮಾಂಡ್ ಇಲ್ಲಿ. ಹಾಂಗೇಳಿ ಹೆರಂದ ಹ್ಮ್ ಬಂದ ಟೂರಿಸ್ಟ್ ಗ ಬೈಂದವಳಿ ಆದರೆ ಅವಕ್ಕೆ ಇಲ್ಲಿ ವೆಜ್ ಫುಡ್ ಸಿಕ್ಕುದು ಭಾರಿ ಒಂದು ಹ್ಮ್ ಕಷ್ಟ ಸಾಧ್ಯ ಹೇಳಿ ಹೇಳಕ್ಕು. ತುಂಬಾ ಅವು ಇಲ್ಲಿ ಬಂದು ಸ್ಟ್ರಗಲ್ ಮಾಡುದರ ಎಂಗಳು ನೋಡಿದ್ಯಾ? ಹೆಂಗ ಇಲ್ಲಿ ಇದ್ದು ಇಷ್ಟು ವರ್ಷದಲ್ಲಿ ಎಂಗಳುದೇ ಅದರ ಒಂದು ಕಷ್ಟ ಹೇಳಿ. ಈಗ ಎಂತಾರದೊಂದು ಚೇಂಜ್ ಬೇಕು ಹೇಳಿ ಅದರದ್ದೇ ಹೆಂಗೋಗಿ ಇಲ್ಲಿಂದ 10 ಎಪ್ಪ ಒಂದು ಕರ್ನಾಟಕ ಹೇಳಿದರೆ ಮೈಸೂರು. ನಮಗೆ ಎಂತ ಇದ್ದಾರೆ ಹೆಂಗೆ ಹ್ಮ್ ಇಲ್ಲಿಂದ ಮೈಸೂರಿಗೆ ನೋಡುವ ಚೆನ್ನಾಗಿ ಆಗಿತ್ತಿದ್ಯಾ ಅಂದ್ರೆ ಒಂದು 2-3 ಗಂಟೆಲಿ ಹ್ಮ್ ಇಲ್ಲಿಂದ ಮೈಸೂರಿಗೆ ಎತ್ತ ಹಿಡಿತು. ಹಾಗೆ ಒಂದು ಚೇಂಜ್ ಬೇಕು ಹ್ಮ್ ಇಲ್ಲಿಂದ ಹೊರ ಹೋಯ್ಕೊಳ್ಳುವಾಗ ಸಡನ್ ಥಾಟ್ ಮೈಸೂರು ಇದಾಗಿತ್ತು. ಹಂಗೆ ಹಂಗಾಗಿ ಆಚೂಡೆಯಿಂದ ಈಚೂಡೆ ಬಪ್ಪ ಜನಾಂಗ ಓಕೆ ಒಂದು ಎಂತಾದ್ರೂ ಒಂದು ಇದಿರಲ್ಲಿ ಹೇಳಿಕೊಂಡ. ನಾನು ಮತ್ತೆ ಶುರು ಮಾಡಿದ್ದು ಅಂತ ಹೇಳಿದ್ರೆ ಇದು ಜಸ್ಟ್ ಎನ್ನ ಒಂದು ಇಂಟ್ರೆಸ್ಟ್ ಇಂದ, ಪ್ಯಾಷನ್ ಇಂದಾಗಿ, ಒಂದು ಆಸಕ್ತಿಯಿಂದ ನಾನು ಶುರು ಮಾಡಿದ್ದು. ಯಾವುದೇ ತರದ ಹ್ಮ್ ಕಮರ್ಷಿಯಲ್ ಇದರಲ್ಲಿ ಆಲೋಚನೆ ಮಾಡಿ ಮಾಡಿದ್ದದಲ್ಲ. ಒಂದು ಎಂತದೇ ಒಂದು ನಾವು ಒಂದು ಬಿಸ್ನೆಸ್ ಎಂತದೇ ಮಾಡ್ತೊಳಿದ್ರೆ ಮೇನ್ ಆಗಿ ನಮ್ಮ ಇಂಟ್ರೆಸ್ಟ್ ಅಥವಾ ಡೆಡಿಕೇಶನ್ ಒಂದು 100% ಇದ್ದೊಳಿದ್ರೆ ಮಾತ್ರ ಅದರ ನಡೆಸುಳ ಎಡ್ತೊಳಿ ಎನ್ನ ಒಂದು ಅಭಿಪ್ರಾಯ. ಅದೇ ಈಗ ನಿಂಗ ಇಷ್ಟು ಹೇಳಿದೆ ನನಗೆ ಅಷ್ಟು ಇಂಟ್ರೆಸ್ಟ್ ಇದ್ದು ಈ ಫುಡ್ಡಿನ ಫೀಲ್ಡ್ ಹೇಳಿ ಇದ್ರಿಂದ ಮೊದಲು ನಾನು ಹೋಮ್ ಬೇಕರ್ ಮೇಘ ಕುಕ್ಕುಜೆ ಅವರ ಮಾತಾಡ್ಸಿದ್ದೆ ಅಷ್ಟಪ್ಪಾಗ ಅವ್ರು ಹೇಳಿದವು ನಾನು ಲೈಫಿಗೆ ಫಸ್ಟ್ ಟೈಮ್ ಕ್ರೀಮ್ ಕೇಕ್ ಹೇಳಿ ತಿಂದದು ಎನ್ನ ಅಕ್ಕನ ಫ್ರೆಂಡ್ ಮಾಡಿ ಕೊಟ್ಟದು ಹೇಳಿ ನಿಂಗಳ ಹೆಸರನ್ನ ತಕೊಂಡಿದ್ದು ಇದು ಹೀಗೆ ಇಪ್ಪಾಗ ನಿಂಗೆ ಇಷ್ಟು ಪ್ಯಾಷನ್ ಆಗಿ ನಿಂಗೆ ಕುಕ್ ಮಾಡ್ತಾ ಇಪ್ಪಾಗ ಅಡುಗೆ ಮಾಡ್ತಾ ಇಪ್ಪಾಗ
ನಿಂಗಳೇ ಹೋಗಿ ಕೃಷ್ಣ ಭವನಲ್ಲಿ ಯಾವತ್ತಾದ್ರೂ ದಿನ ನಾನ್ ಇದ್ರ ಒಂದು ರೆಸಿಪಿ ಟ್ರೈ ಮಾಡ್ತೆ ಅಥವಾ ಇಂದೊಂದು ನಾನ್ ಮಾಡ್ತೆ ಹೇಳಿ ಯಾವತ್ತಾದ್ರೂ ಅನ್ಸಿದ್ದ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಹೇಗೆ? ಇದು ಹೆಂಗೆ ಹೆಂಗೆ ಹೇಳಿದರೆ ಇದರ ನಾನು ಶುರು ಮಾಡಿ ಅಪ್ಪಗ ಆನು ತೆಕ್ಕೊಂಡ ಸ್ಟಾಫಿಂಗ್ ಆರಿಂಗುದೆ ನಮ್ಮ ಫುಡ್ಡಿನ ಬಗ್ಗೆ ಅಥವಾ ನಮ್ಮ ಒಂದು ಫುಡ್ ಕಲ್ಚರ್‌ನ ಬಗ್ಗೆ ಅವಕ್ಕೆ ಯಾವುದೇ ಆದ ಐಡಿಯಾ ಇತ್ತಿದ್ದಿಲ್ಲ. ಹ್ಮ್ ಎಲ್ಲಾ ಸ್ಟಾಫ್‌ಗಳ ಆನು ನಿಂದು ಅವರೊಟ್ಟಿಗೆ ನಿಂದು ಒಂದು 2, 3 ತಿಂಗಳು ತೆಕ್ಕೊಂಡು ಅವರ ಆನೆ ಹ್ಮ್ ಖುದ್ದಾಗಿ ಅವರ ಟ್ರೈನ್ ಮಾಡಿದ್ದದು. ಅ ಹ್ಮ್ ಅದು ಈಗ ಈಗ ಒಂದು 2 ವರ್ಷ ಆಲ್‌ಮೋಸ್ಟ್ 2 ವರ್ಷ ಆಯ್ಕೊಂಡು ಬಂತು. ಹ್ಮ್ ಈಗ ಅವನಷ್ಟು ವಯಸ್ಸಾಗಿ ಬರ್ತಿಲ್ಲ. ಅವು ಆನ್ ಇದ್ದರು ಹ್ಮ್ ಇಲ್ಲದಿರುದೆ ಅದಾಗಿ ನಡ್ಕೊಂಡು ಹೋಯ್ತು. ಹಂಗೇಳಿ ಸುರುಗಾಣ ಒಂದು ಹ್ಮ್ 5, 6 ತಿಂಗಳು ಎಲ್ಲ ಹ್ಮ್ ಇದರ ಉಪಸ್ಥಿತಿಲಿ ಅವು ಎಲ್ಲವನ್ನದೇ ಮಾಡಿಕೊಂಡಿದ್ದು. ಅವಕ್ಕೆ ಹೇಳಿ ಹಿಂಗೆ ಹಿಂಗೆ ಆಯ್ಕು ಹೇಳಿ ಹೇಳಿದರೆ ಎನಗೆ ಎಂತ ಗೊಂತಿದ್ದು ಅದರ ನಾನು ಅವಕ್ಕೆ ಹೇಳಿಕೊಟ್ಟದ್ದು. ಮತ್ತೆ ಯಾವುದೇ ರೀತಿಯ ಪ್ರೊಫೆಷನಲ್ ಕ್ಲಾಸಿಂಗ್ ಆಗಲಿ ಅಥವಾ ಕೋರ್ಸ್ ಆಗಲಿ ನಾನು ಇದರಲ್ಲಿ ಮಾಡಿದ್ದಿಲ್ಲ. ಆ ಇದು ಹ್ಮ್ ಮೇನ್ ಕೃಷ್ಣ ಭವನದ ಮೇನ್ ಉದ್ದೇಶ ಅಂತ ಹೇಳಿದರೆ ಮನೇಲಿ ಮಾಡಿದಂತಹ ಊಟ ಒಂದು ಹೋಟೆಲ್ ಇದರಲ್ಲಿ ಅಥವಾ ರೆಸ್ಟೋರೆಂಟ್ ಅಲ್ಲಿ ಜನಂಗಕ್ಕೆ ಬಂದು ಕೊಡುವ ಉದ್ದೇಶ. ಎಂತ ಕೇಳಿದರೆ ಮೇಯ್ನ್ ಆಗಿ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗೆಗೆ ಒಂದು ಈಗ ಟೂರಿಸ್ಟ್ ಜಾಗೆಗೆ ಹೋದಪ್ಪಾಗ ನಮ್ಮ ಹೊಟ್ಟೆ ಹೇಳುದು ಒಂದು ಕಂಫರ್ಟ್ ಇದ್ದರೆ ಮಾತ್ರ ನಮಗೊಂದು ಜರ್ನಿಯ ಎಂಜಾಯ್ ಮಾಡ್ಲಿಡಿ. ಸೊ ಎನ್ನ ಮೇನ್ ಹ್ಮ್ ಉದ್ದೇಶ ಅದುವೇ. ಹೋಮ್ ಕುಕ್ಡ್ ಫುಡ್ ಹ್ಮ್ ನಾವು ರೆಸ್ಟೋರೆಂಟ್‌ಲಿ ಕೊಡುವ ಹಾಗೆ. ಇಟ್ ಇಸ್ ನಿಮ್ಗಳದ್ದೆಂತದು ಹ್ಮ್ ಕಮರ್ಷಿಯಲ್ ಆಗಿ ಅಲ್ಲ. ಇದು ಜಸ್ಟ್ ಒಂದು ಹೋಮ್ ಮೇಡ್ ಸ್ಟೈಲ್ ಹೆಂಗಾದರ ಕಸ್ಟಮರ್‌ಗೆ ಸರ್ವ್ ಮಾಡುತ್ತೆ. ಹೀಗದೆ ನಿಂಗ ಹೇಳಿದೆ ನಿಂಗಳ ಹಸ್ಬೆಂಡ್ ಪ್ರೊಫೆಷನ್ ಡಾಕ್ಟರ್ ಹೇಳಿ ಅವಕ್ಕೆ ಈ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದ ಅವ ಎಂತಾದ್ರೂ ನಿಂಗೆ ಸಜೆಷನ್ ಕೊಡ್ತಾ ಇರ್ತವ ಹೇಗೆ? ಖಂಡಿತ ಸಜೆಷನ್ ಕೊಡ್ತವು. ಅವರ ಹ್ಮ್ ಒಂದು 100ಕ್ಕೆ 100 ಸಪೋರ್ಟ್ ಇಂದಾಗಿ ನಾನಿದರ ಶುರು ಮಾಡಿದ್ದು. ಆ ಹ್ಮ್ ನನಗೆ ಒಂದು ಬ್ಯಾಕ್ ಬೋನ್ ಸಪೋರ್ಟ್ ಎಂತ ಇದ್ದರದ್ದು ಎಂತ ಡೌಟ್ಸ್ ನನಗೆ ಎಂತಾದ್ರು ಕನ್ಫ್ಯೂಷನ್ ಬಂದ ತಕ್ಷಣ ನಾನು ಫಸ್ಟ್ ಹೋಪದೆ ಅವರತ್ರೆ. ಎಂತ ಹ್ಮ್ ಕೇಳಿದರೆ ಆಹ್, ಆಹ್, ಎಲ್ಲದಕ್ಕೂ ಈಗ ಒಂದು ನಾನು ಶುರು ಮಾಡಿ ಒಬ್ಬನ ಸಪೋರ್ಟ್ ಇಲ್ಲ ಹೇಳಿ ಆದ್ರೆ ಖಂಡಿತವಾಗಿ ಇದು ಮುಂದೆ ನಡೆಸಲು ಸಾಧ್ಯವೇ ಇಲ್ಲ. ನನ್ನ ಮಗಳಾಗಿಕ್ಕು, ನನ್ನ ಹ್ಮ್ ಗಂಡನಿಕ್ಕು ನನಗೆ 100ಕ್ಕೆ 100 ಶತಮಾನದವು ಯಾವಾಗಲೂ ಸಪೋರ್ಟ್ ಮಾಡಿದ್ದವು. ಮನೆಯಿಂದಲೇ ಆಗಲಿ ಎಲ್ಲರದ್ದೇ ಹ್ಮ್ ಆ ಹೇಳಿದರೆ ಹ್ಮ್ ಇದು ಒಂದು ಇಂಟ್ರೆಸ್ಟ್ ಇಪ್ಪ ಕಾರಣ ನಡೀತಾ ಇದ್ದದಕ್ಕೆ ಎಲ್ಲರ ಫ್ಯಾಮಿಲಿಲಿ ಆಗಲಿ ಎಲ್ಲರೂ ಒಂದು ಸಪೋರ್ಟ್ ಇದ್ದವು ನನಗೆ. ಅದರದಾಗಿ ನಡೀತಾ ಹ್ಮ್ ಇತ್ತು. ಈಗ ಅದೇ ನಿಂಗೆ ಹೇಳಿದೆ ಅಲ್ಲಿ ಹೋಗಿ ನಾವು ನೋಡ್ತಾರೆ ಅಲ್ಲಿ ನಾನ್ ವೆಜ್ ಜಾಸ್ತಿ ಹಂಗದ ಕಾರಣ ವೆಜ್ ಒಂದು ರೆಸ್ಟೋರೆಂಟ್ ಇದ್ದು ಹೇಳ್ರೆ ಅದು ತುಂಬಾ ಕಡಿಮೆ ರೇರ್ ಹೇಳಿ ನಿಂಗುಗೆ ನಿಂಗ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ ಮತ್ತೆ ನಿಂಗ ಯಾವ ರೀತಿಯ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ? ಆ ಇಲ್ಲಿ ಚಾಲೆಂಜಸ್ ಹೇಳಿದರೆ ಫಸ್ಟಿಗೆ ರಜ್ಜಾ ಇಲ್ಯಾಣ ಊರಿನವರ ಇದು ಎಂತ ನಾವು ರೆಸ್ಟೋರೆಂಟಿಗೆ ಅವು ಬಪ್ಪ ಇದರ ಸಂಖ್ಯೆ ರಜೆ ಕಡಿಮೆ ಓವರ್ ಆಲ್ ಕನ್ಸಿಡರ್ ಮಾಡಿತ್ತುಳಿ ಆದರೆ. ಆ ಹೆರಂದ್ ಹೆಂಗ ಶುರು ಮಾಡಿದ್ದು ಕಳೆದ ಆ ಮೇ 2024ರಲ್ಲಿ ಇದು ಶುರು ಮಾಡಿದ್ದು. ಹ್ಮ್ ಅದು ಹ್ಮ್ ಒಂದು ಆ ಟೈಮಲ್ಲಿ ಹೆಂಗೋಗೆ ಅಂತ ರಜಾ ವೆಕೇಶನ್ ಟೈಮ್ ಆದ ಕಾರಣ ಜನಂಗ ಹ್ಮ್ ಮೇನ್ ಆಗಿ ಎಂಗಳ ಲೊಕೇಶನ್‌ದೇ ಒಂದು ಕಲ್ಪೆಟ್ಟ ಬೈಪಾಸ್ ಅಲ್ಲಿ ಇದ್ದ ಕಾರಣ ಹೋಗಿ ಬಪ್ಪ ಜನಕ್ಕೆ ಹ್ಮ್ ಬೇಗ ಕಾಂಬಾಗಿದ್ದದ್ದು. ಅದರಿಂದಾಗಿ ಆ ಹ್ಮ್ ಟೈಮಲ್ಲಿ ಟೂರಿಸ್ಟು ಜಾಸ್ತಿ ಇದ್ದ ಕಾರಣ ಆಗ ಅಷ್ಟು ಹ್ಮ್ ಗೊತ್ತಾಯ್ದಿಲ್ಲ. ಒಂದ್ 2 ತಿಂಗಳು. ಆದರೆ ಹ್ಮ್ ಮೇಯ್ನ್ ಆಗಿ ಹೆಂಗೋಗೆ ಕಷ್ಟ ಆದ ಯಾವ ಟೈಮ್ ಹೇಳಿದರೆ ವಯನಾಡಲ್ಲಿ 2024ರಲ್ಲಿ ಒಂದು ಮೇಜರ್ ಹ್ಮ್ ಲ್ಯಾಂಡ್ ಸ್ಲೈಡ್ ಆತು. ಆ ಲ್ಯಾಂಡ್ ಹ್ಮ್ ಸ್ಲೈಡ್ ಆದಪ್ಪಗ ಈಗ ಆಗಷ್ಟೇ ಇದರ ಓಪನ್ ಮಾಡಿದ್ದಷ್ಟೇ. ಓಪನ್ ಮಾಡಿ ಹ್ಮ್ 2 ತಿಂಗಳಿಗೆ ದೊಡ್ಡ ಪೆಟ್ಟು ಬಿದ್ದದ್ದು. ಅಂತ ಹೇಳಿದರೆ ಹ್ಮ್ ಆ ವಯನಾಡಿನ ಮೇನ್ ಇದು ಹೆಂಗೆ ಹೇಳಿದರೆ ಇಲ್ಲಿ ಇದು ಇಕಾನಮಿ ಮೇನ್ ಇದಪ್ಪದ ಹೆಂಗೆ ಹೇಳಿದರೆ ಟೂರಿಸಂ ಇಂದಾಗಿ. ಟೂರಿಸಂ ಇಲ್ಲಿ ಹೇಳಿ ಹ್ಮ್ ಆದರೆ ವಯನಾಡು ಎಂತ ಇಲ್ಲಿ ಹೇಳಿ ಆಲ್ಮೋಸ್ಟ್ ಟೂರಿಸ್ಟ್ ಇಂದಾಗಿ ಎಲ್ಲ ಇಲ್ಲಿ ಒಂದಕ್ಕೊಂದು ಲಿಂಕ್ ಹಾಗೆ ನಡವದು. ಹೋಟೆಲ್ ಬಿಸ್ನೆಸ್ ಹ್ಮ್ ಆಗಿಕ್ಕು, ರೆಸಾರ್ಟ್ ಆಗಿಕ್ಕು ಅಥವಾ ಹೋಮ್ ಸ್ಟೇಗ್ ಹ್ಮ್ ಆಗಿಕ್ಕು ಹ್ಮ್ ಅದೆಲ್ಲವುದೇ ಮೇನ್ ಆಗಿ ಇಲ್ಲಿ ಟೂರಿಸಂ ಇಂದಾಗಿ. ಹಂಗಪ್ಪಗ 2024 ಜುಲೈ ಲಾಸ್ಟಿಂಗ್ ಅಪ್ಪಗ ಮೇಜರ್ ಹ್ಮ್ ಲ್ಯಾಂಡ್ ಸ್ಲೈಡ್ ಆತು. ಸುಮಾರು ಹ್ಮ್ ಸಾವು ಅದು ಇದೆಲ್ಲ ಸಂಭವ ಆದ ಹ್ಮ್ ನಂತರ ಇಲ್ಲಿಗೊಂದು ಜನಾಂಗ ಎಷ್ಟರ ಮಟ್ಟಿಗೆ ಹೆದರಿದವಳಿದರೆ ವಯನಾಡಿಗೆ ಯಾರು ಬಪ್ಪಲೆ ರೆಡಿ ಇತ್ತಿದ್ದೇವಿಲ್ಲಿ.
ಹ್ಮ್ ಎಷ್ಟು ಹೇಳಿದ್ರೆ ನನಗೆ ಫೋನ್ಗ ಈಗ ಕಳೆದ ವರ್ಷವುದೇ ಫೋನ್ ಬಂದೋಡಿತ್ತು. ಫೋನ್ ಮಾಡಿ ರೆಸ್ಟೋರೆಂಟಿಗೆ ಫೋನ್ ಮಾಡಿ ಕೇಳುವ ಹಂಗೆ ಹೇಳಿದರೆ ಹ್ಮ್ ಹೆಂಗೆ ಇಲ್ಲಿ ಅಣ್ಣ ಪರಿಸ್ಥಿತಿ ಹೆಂಗೆ ಈ ವರ್ಷ ಲ್ಯಾಂಡ್ ಸ್ಲೈಡ್ ಅಕ್ಕ ಹೇಳಿದ್ರೆ ಅಷ್ಟುದೇ ಒಂದು ಜನಾಂಗಕ್ಕೆ ಆ ಒಂದು ಹೆದರಿಕೆ ಆ ತುಂಬಾ ಇದ್ದದ್ದು. ವಯನಾಡಿಗೆ ಬಂದರೆ ಎಂತಾರೆ ಹೆಂಗೋಗೆ ಪ್ರಾಬ್ಲಮ್ ಅಕ್ಕ ಹಂಗೆ ಹಿಂಗೆ ಹೇಳಿ ಅದು ಮತ್ತೆ ಒಂದು 5-6 ತಿಂಗಳು ಹೆಂಗೋಗೆ ಆಲ್ಮೋಸ್ಟ್ ಆ ಆ, ತುಂಬಾ ನಷ್ಟಲ್ಲಿ ಹೇಳಿದರೆ ನಡೆಸಲು ಬಾರಿ ಕಷ್ಟ ಆಗಿತ್ತು ಅಂಬಗ. ಅದು ಒಂದು 10-15 ಜನ ಸ್ಟಾಫ್ಗಳು ಇತ್ತಿದ್ದವು. ಎಲ್ಲರನ್ನೊಂದು ಮೇಂಟೈನ್ ಮಾಡಬೇಕು. ಅದರೊಟ್ಟಿಗೆ ಇದು ರೆಂಟ್ ಆಗಿಕ್ಕು ಎಲ್ಲ ಎಲೆಕ್ಟ್ರಿಸಿಟಿ ಎಲ್ಲವುದೇ ಒಂದು ಎಂತ ಇದ್ರದು ಫಿಕ್ಸ್ಡ್ ಇಪ್ಪದರ ಇದು ಮಾಡ್ಲೇಡಿ ಆಗಿ ಹೋತ್ ಆ ಒಂದು ಇದರಿಂದಾಗಿ ಆ ತುಂಬಾ ಒಂದು 4-5 ತಿಂಗಳು ರಜಾ ಕಷ್ಟಲ್ಲೇ ನಡೆದತ್ತು. ಎಷ್ಟರ ಮಟ್ಟಿಗೆ ಹೇಳಿದರೆ ಇನ್ನು ಎಂತ ಮಾಡುದು ಹಿಂಗೆ ಎಂತ ಹೇಳಿದ್ರೆ ಮೇನ್ ಆಗಿ ಎಂಗಳದ್ದು ಟೂರಿಸಂ ಬೇಸ್ಡ್ ಆದ ಕಾರಣ ವೆಜ್ ಆದ ಕಾರಣ ಟೂರಿಸಂ ಡಿಪೆಂಡೆಂಟ್. ಹಾಗಾಗಿ ಒಂದರ ಹೆಂಗೆ ಯಾವ ಮಟ್ಟಿಗೆ ಎತ್ತಿ ತೊಳಿದರೆ ಇನ್ನು ಇದರ ಕಂಟಿನ್ಯೂ ಮಾಡ್ಲಿ ಇದೀಗ ಇಲ್ಲೇ ಹೇಳುವ ಒಂದು ತುಂಬಾ ಒಂದು ಕನ್ಫ್ಯೂಷನ್ಸ್ ಇತ್ತು. ಅಷ್ಟೊತ್ತಿಗೆ ಯಾವಾಗ ಚೇಂಜ್ ಆದ್ ಹೇಳಿದರೆ ಒಂದು ಡಿಸೆಂಬರ್ ಸಮಯದಲ್ಲಿ ಕ್ರಿಸ್ಮಸ್ ವೆಕೇಶನ್ ಬಂದದ್ದು. ಆವಾಗ ಒಂದು ಮೇಜರ್ ಮತ್ತೆ ಪುನಃ ಜನಾಂಗ ಬಪ್ಪಲೆ ಶುರುವಾದವು. ಎಲ್ಲ ಒಂದು ದೊಡ್ಡ ರೀತಿಯಲ್ಲಿ ಚೇಂಜಸ್ ಅಪ್ಪಲೆ ಶುರು ಅಂಬಾಗ ಪುನಃ ಒಂದು ಹೋಪ್ ಒಂದು ಪುನಃ ಅದು ಇದಾಗಿ ಓಕೆ ತೊಂದರೆ ಇಲ್ಲ ಮಾಡ್ಲಕ್ಕು ಕಂಟಿನ್ಯೂ ಮಾಡ್ಲಕ್ಕು ಹೇಳುವ ಒಂದು ಹೋಪ್ ಪುನಃ ಒಂದು ಕ್ರಿಯೇಟ್ ಆಯ್ತು. ಅದರ ನಂತರ ಮತ್ತೆ ಹಂಗೆ ಮುಂದೆ ಹೋಗಿ ಅಂದ್ರೆ ಆ ಒಂದು ಮೇಜರ್ ಇದು ಲ್ಯಾಂಡ್ ಸ್ಲೈಡ್ ಇಂದ ಆದ ಕಾರಣ ಒಂದು ರಜಾ ಒಂದರಿ ಮಾತ್ರ ಒಂದು ಬಹಳ ಪೆಟ್ಟು ಬಿದ್ದು ಹೇಳಕ್ಕು. ಅದಾದ ನಂತರ ಯಾವುದೇ ತೊಂದರೆಗ ಆಯ್ತು. ಇನ್ನು ಈಗ ಎಂತ ಹೇಳುದು ಒಂದು ಬಿಸ್ನೆಸ್ ಶುರು ಮಾಡಕ್ಕೂ ಖಂಡಿತ ಅಷ್ಟು ಸುಲಭ ಅಲ್ಲ. ಅದ್ರಲ್ಲೂ ಈ ಹೋಟೆಲ್ ಬಿಸ್ನೆಸ್ ಹೇಳುದಂತ ಸುಲಭ ಅಲ್ಲಲ್ಲ ಅಲ್ಲ. ಶುರು ಮಾಡಕ್ಕೂ ಹೇಳಿ ಆದರೆ ಅದು ಈಗ ಇನ್ನೊಂದು ರಾಜ್ಯದಲ್ಲಿ ಹೋಗಿ ನಮ್ಮ ಎಂತ ಹೇಳುದು ಬೇರೆ ರಾಜ್ಯಲ್ಲೂ ಇದ್ದವು ಬೇರೆ ದೇಶಲ್ಲೂ ಇದ್ದವು. ಹಂಗೆ ಇವಾಗ ಅಲ್ಲಿ ಹೋಗಿ ಅಲ್ಲಿ ಶುರು ಮಾಡಕ್ಕೂ ಹೇಳಿ ಆದರೆ ನಿಂಗ ಒಂದು ಯಾವ ರೀತಿಯ ಟಿಪ್ಸ್ ಕೊಡ್ಲೆ ಇಷ್ಟಪಡ್ತಿ? ಎನ್ನ ಇದರ ಪ್ರಕಾರ ಮೇನ್ ಆಗಿ ಒಂದು ನಿಂಗುಗದಲ್ಲಿ ಯಾರು ನಡೆಸುತ್ತವೋ ಅವಕ್ಕೆ ಅದರಲ್ಲಿ ಒಂದು 100% ಇಂಟ್ರೆಸ್ಟ್ ಬೇಕು. ನಮ್ಮ ಸಂಪೂರ್ಣ ಅದಕ್ಕೆ ಟೈಮ್ ನಾವು ಕೊಡ್ಲೆ ರೆಡಿ ಬೇಕು. ಅದು ಶುರು ಮಾಡುವ ಒಂದು 4-5 ವರ್ಷ ನಾವು ಅದರ ಶುರು ಮಾಡ್ತೊಳ್ಳಿದ್ರೆ ಅದರ ಹಿಂದೆ ನಾವು ಓಡಾಡಿ ಎಷ್ಟು ಕಷ್ಟ ಪಡಕೊಳ್ಳಿ ಅದು ಕಷ್ಟಪಟ್ಟವರಿಗೆ ಮಾತ್ರ ಗೊಂತಿಪ್ಪದು ಎಷ್ಟು ಅದರ ಹಿಂದೆ ಓಡಕ್ಕು. ಒಂದು ಬಿಸ್ನೆಸ್ ನಡೆಸಕ್ ಹೇಳಿದರೆ ನಾವು ಸ್ವಂತ ನಿಂದು ಮಾಡಿದರೆ ಮಾತ್ರ ನಡೆಯುತ್ತಷ್ಟೇ. ನಮ್ಮ ಸಮಯ ಆಗಿಕ್ಕು ನಮ್ಮ ಶ್ರಮ ಆಗಿಕ್ಕು ಅದು ತುಂಬಾ ಅದಕ್ಕೆ ಎಂತ ಹೇಳುದು ಅದಕ್ಕೊಂದು ನಾವು ನಮ್ಮ ಟೈಮ್ ಕೊಡ್ಲೆ ಇಡಿತೋಳಿ ಆದರೆ ಮಾತ್ರ ಅದರ ನಡೆಸಲು ಹಿಡಿತಷ್ಟೇ. ಅದೇ ಇಂಟ್ರೆಸ್ಟ್ ಬೇಕು, ಅದರೊಟ್ಟಿಗೆ ನಮ್ಮ ಶ್ರಮ ಬೇಕು. ಮತ್ತೆ ಸೂರ್ಯಗೆ ಕಷ್ಟಾಳಿ ಅನಿಸಿದಿರದೆ ವರ್ಷಂಗ ಹೋಗ್ತಾ ಇದ್ದಂಗೆ ಅದು ಬೆಳವಲೆ ಸಾಧ್ಯ. ಇಲ್ಲದ್ರೆ ಅದು ಖಂಡಿತವಾಗಿ ನಡೆಯುತ್ತಿಲ್ಲ. ಫಸ್ಟ್ ಎಂತ ಹೇಳಿದರೆ ಮೇನ್ ಆಗಿ ನಾನು ಹೇಳ್ತಿಪ್ಪದೆ ಅಂತ ಹೇಳಿದರೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಮ್ಮ ಎಫರ್ಟ್ ಇದೆ, ಎರಡು ಇದ್ದರೆ ಮಾತ್ರ ಮುಂದೆ ಹೋಗಲು ಸಾಧ್ಯ. ಅದು ನಮ್ಮ ಊರು ಅಲ್ಲದ್ದಾಗಿ ಜಾಗೆಯಲ್ಲಿ ರಜಾ ಭಾಷೆ ಅದು ಇದೆಲ್ಲ ನಮಗೆ ಗೊಂದಲಂಗ ಇರುತ್ತೆ ಸುಮಾರು. ಹೆಂಗೆ ಇದು ಮಾಡುದು ಮತ್ತೆ ನಾವು ನಮ್ಮ ಬಂದವರ ಹತ್ರ ಹೆಂಗೆ ನಿಂಗ ಅವರ ಒಂದು ಟ್ರೀಟ್ ಮಾಡುತ್ತಿ ಅಥವಾ ಹೆಂಗೆ ಅವರ ವೆಲ್ಕಮ್ ಮಾಡ್ತಿ ಇದೆಲ್ಲ ಪ್ರತಿಯೊಂದುದೇ ತುಂಬಾ ಇಂಪಾರ್ಟೆಂಟ್ ಆಗಿರ್ತು. ಹಂಗೆ ಅದರಲ್ಲೇ ಮೇನ್ ಆಗಿ ಬಿಸ್ನೆಸ್ ಹೇಳುದು ಎಂತ ಹೇಳುದು ನಮ್ಮ ಒಂದು ನಡೆಸುವ ಹೆಂಗೆ ಅದರ ಮುಂದೆ ತಕೊಂಡು ಹೋಗ್ಲಿ ಹೆಂಗೆ ನಿಂಗೆ ಅವರ ಹತ್ರ ಮಾತಾಡ್ತಿ ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೋಳಿ ನಾನು ಹೇಳ್ತೇನೆ. ಈಗ ನಿಂಗೆ ಹೇಳಿದೆ ಅದೇ ಎಂಬಗೆ ಹೋಮ್ ಕುಕ್ಡ್ ಫುಡ್ ಕೊಡುದೇ ಎಂಗಳ ಮೇನ್ ಇಂಟೆನ್ಷನ್ ಹೇಳಿ. ಕೃಷ್ಣ ಭವನಲ್ಲಿ ಯಾವ ರೀತಿಯ ಮೆನುವ ನಿಂಗ ಸೆಟ್ ಮಾಡಿದ್ದಿ? ಯಾವ ರೀತಿಯ ಐಟಮ್ಸ್ ಸಿಕ್ಕುತ್ತೆ? ಕೃಷ್ಣ ಭವನಲ್ಲಿ ಉದಿಯಪ್ಪಗ ತಿಂಡಿ ಹೇಳಿದರೆ ಎಂಗಳದ್ದು ದೋಸೆ, ಇಡ್ಲಿ, ಪೂರಿ ಮತ್ತೆ ಹಿಂಗಿಪ್ಪ ಪುಳಿಯೋಗರೆ, ಲೆಮನ್ ರೈಸ್ ಹಂಗಿಪ್ಪದೆಲ್ಲ ಉದಿಯಪ್ಪಗಣ ತಿಂಡಿಯಾಗಿ ಸಿಕ್ಕುತ್ತು. ಮತ್ತೆ ಎಂಗಳದ್ದು ಎಂತ ಹೇಳಿದ್ರೆ ಯಾವ್ದಂದ್ರೆ ಒಂದು ತುಂಬಾ ಮಾಡಿ ಮಡಗುವ ಹೇಳುವ ಒಂದು ಕಾನ್ಸೆಪ್ಟ್ ಇಲ್ಲೇ ಆನ್ ಆರ್ಡರ್ ಎಂತ ನಮಗೆ ಆರ್ಡರ್ ಬತ್ತು ಅದರ ಅನುಸರಿಸಿ ಮಾಡುದು. ಮತ್ತೆ ಎಂಗಳಲ್ಲಿ ಮಧ್ಯಾಹ್ನ ಊಟ ಹೇಳುವ ಒಂದು ಇದುವರೆಗೆ ಹಿಂಗ ಶುರು ಮಾಡಿದ್ದಿಲ್ಲ. ಹಿಂಗೆ ಅಶನದ ಬೇರೆ ಬೇರೆ ವೆರೈಟಿಗೆ ಕೊಡ್ತೇವೆ. ಅದಲ್ಲಿ ಫ್ರೈಡ್ ರೈಸ್ ಆಗಿಕ್ಕು, ಜೀರಾ ರೈಸ್ ಆಗಿಕ್ಕು ಅಥವಾ ದಾಲ್ ಕಿಚಡಿ ಆಗಿಕ್ಕು, ಕರ್ಡ್ ರೈಸ್ ಆಗಿಕ್ಕು
ಲೆಮನ್ ರೈಸ್, ಪುಳಿಯೋಗರೆ ಮತ್ತೆ ಪುನಃ ಮಧ್ಯಾಹ್ನಕ್ಕೆ ಹಂಗೆ ಎಲ್ಲ. ಅದರೆಲ್ಲ ಮಧ್ಯಾಹ್ನದ ಹೊತ್ತಿಗೆ ಆ ಐಟಮ್ಸ್ ಸಿಕ್ಕುತ್ತು. ಮತ್ತೆ ಚಪಾತಿ ಸಿಕ್ಕುತ್ತು, ಅದಕ್ಕೆ ಬೇಕಪ್ಪ ಅಂತ ಬೇರೆ ಬೇರೆ ಗ್ರೇವಿಗಳು ಸಿಕ್ಕುತ್ತು. ಮತ್ತೆ ಕೇರಳಲ್ಲಿ ಆದ ಕಾರಣ ಕೇರಳ ಪರೋಟವುದೇ ಎಂಗಳಲ್ಲಿ ಸಿಕ್ಕುತ್ತು. ಇದು ಅದಲ್ಲದೆ ವೆರೈಟಿ ಆಫ್ ಸ್ಯಾಂಡ್ವಿಚ್ ಹೆಂಗ ಕಸ್ಟಮರಿಗೆ ಕೊಡ್ತೆ. ಮತ್ತೆ ಪಿಜ್ಜಾ ಸಿಕ್ಕುತ್ತೆ ಎಂಗಳಲ್ಲಿ. ಮತ್ತೆ ಚಾಟ್ ಐಟಮ್ಸ್ ಅದು ಕೇರಳಲ್ಲಿ ಸಿಕ್ಕುದು ಬಾರಿ ಕಡಿಮೆ ಹೇಳಕ್ಕು. ಇಲ್ಲಿ ಎಲ್ಲಿಯುವುದು ನಮಗೀಗ ಕರ್ನಾಟಕದಲ್ಲಿ ಸಿಕ್ಕಿದಂಗೆ ಪಾನಿಪುರಿ ತಿನ್ನಕೊಳ್ಳಂದ್ರೆ ಹೋಯ್ಕೊಳ್ಳಂದ್ರೆ ಸಿಕ್ಕುವ ಹಾಗೆ ಇಲ್ಲಿ ಎಲ್ಲಿಯುವುದು ಹಾಗೆ ಸಿಕ್ಕುತ್ತಿಲ್ಲ. ಪಾನಿಪುರಿ ಆಗಿಕ್ಕು, ಮಸಾಲೆ ಪುರಿ ಆಗಿಕ್ಕು ಹಂಗಿಪ್ಪ ಐಟಮ್ಗ ಇಲ್ಲಿ ಸಾಧಾರಣವಾಗಿ ಕಾಂಬಲೆ ಸಿಕ್ಕುದು ಬಾರಿ ಅಪರೂಪ. ಅಂಬಗ ಅದು ಒಂದು ಎಂಗಳ ಮೆನುಲಿ ಇರಲಿ ಹೇಳಿಕೊಂಡು ಅದರನ್ನು ಶುರು ಮಾಡಿದ್ಯಾ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದ್ದು ಅಂತ ಕೇಳಿದ್ರೆ ಒಂದು ಹೈಜಿನಿಕ್ ಆಗಿಪ್ಪಂತ ಜಾಗಿಲಿ ಜನಾಂಗ ತಿಂಬಲು ಇಷ್ಟಪಡ್ತು. ಹೊತ್ತಪ್ಪಗಳ ಹೊತ್ತಿಗೆ ಚಾಟ್ ಐಟಮ್ಸ್ ಅದೆಲ್ಲ ಸಿಕ್ಕುತ್ತು. ಮತ್ತೆ ಪಾವ್ ಭಾಜಿ ಹಂಗಿಪ್ಪ ಐಟಮ್ಸ್ ಸಿಕ್ಕುತ್ತು. ಮತ್ತೆ ಜ್ಯೂಸ್ ಐಟಮ್ಸ್, ಮತ್ತೆ ಎಂಗಳದ್ದು ನಮ್ಮ ದೇಶ ಶೈಲಿಯ ಫಿಲ್ಟರ್ ಕಾಫಿ, ಮತ್ತೆ ನಮ್ಮ ಮಂಗಳೂರಿನ ಫೇಮಸ್ ಇದು ಕಲ್ಲಡ್ಕದು ಕೇಟಿ, ಮತ್ತೆ ಇದು ರಿಮ್ ಜಿಮ್ ಕಾಫಿ, ಅದೆಲ್ಲ ಎನ್ನ ಪ್ರೆಸೆನ್ಸ್ ಆನಿದ್ದರೆ ಕಾಫಿ ಆ ಎರಡು ಸ್ಪೆಷಲ್ ಇದು ಆನಿದ್ದರೆ ಮಾತ್ರ ಅವೈಲೇಬಲ್ ಇಪ್ಪದೆ ಅಂತ ಕೇಳಿದ್ರೆ ಬೇರೆ ಮಾಡ್ತಾವಿಲ್ಲ. ಹಂಗಿಪ್ಪದ 2-3 ಐಟಮ್ ಅದೆಲ್ಲ ಎಂಗಳ ರೆಸ್ಟೋರೆಂಟ್ ಇಲ್ಲಿ ಅವೈಲೇಬಲ್ ಇದೆ. ಓಕೆ, ಅದೇ ನಿಂಗ ಹೇಳಿದ ಮೆನುವಿನ ನೋಡಿದ್ರೆ ಖಂಡಿತ ಈಗ ಒಂದು ಸಣ್ಣ ಕೆಫೆ ಆಗಲಿ ಅಥವಾ ಸಣ್ಣದಾಗಿ ಶುರು ಮಾಡಿದ್ದು ಖಂಡಿತ ಅಲ್ಲ, ಒಂದು ನಾರ್ಮಲ್ ರೆಸ್ಟೋರೆಂಟ್ ಹೇಳಿ ಹೇಳ. ಈಗ ಶುರು ಮಾಡಕ್ಕೂ ಹೇಳಿ ಆದರೆ ಮೊದಲೊಂದು ಸಣ್ಣದಾಗಿ ಶುರು ಮಾಡಿ ಇದು ಟ್ರಯಲ್ ಅಂಡ್ ಎರರ್ ಮಾಡಿ ನೋಡಕ ಹೆಂಗೆ ನಿಂಗ ಹಾಗೆ ಮಾಡಿದ್ದೀರಾ? ಖಂಡಿತವಾಗಿದೆ. ಇದರಿಂದ ಮೊದಲು ಒಂದು ಸಣ್ಣಕ್ಕೆ ಒಂದು ಕೆಫೆ ಹಂಗೆ ಶುರು ಮಾಡಿದ್ದೆ. ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಸೋನಿಯಾಳಿ ಒಬ್ಬರನ್ನ ಫ್ರೆಂಡ್ ಇತ್ತಿದ್ದವು. ಹೆಂಗೆ ಇಬ್ರು ಸೇರಿ ಒಟ್ಟಿಗೆ ಶುರು ಮಾಡಿದ್ದು. ಅವಾಗ ಮೇಜರ್ ಕುಕ್ಕಿಂಗ್ ಎಲ್ಲ ಎಂಗಳಿಬ್ರೆ ಮಾಡುವ ಹಂಗೆ ಹೆಂಗೋಗಿ ಅಸಿಸ್ಟೆಂಟ್ಸ್ ಮಾಡಿಕೊಂಡು ಹಂಗೆ ಹೆಂಗ ಶುರು ಮಾಡಿದ್ದು ಸ್ಟಾರ್ಟಿಂಗ್. ಆಗ ಇಷ್ಟು ವೈಡ್ ವೆರೈಟಿ ಇನ್ನುದೇ ಜಾಸ್ತಿ ಆಪ್ಷನ್ ಮಡಿಗಿತ್ತಿದ್ದಿಲ್ಲ. ಮೆನುಲಿ ಕಡಿಮೆ ಐಟಮ್ಸ್ ಮಾಡಿಕೊಂಡು ಹೆಂಗೋಗಿ ಎಷ್ಟು ಮಾಡಿಗೊಂಬಲಿಡಿತ್ತು ಹಾಗೆ ಹಾಗೆ ಹೆಂಗ ಶುರು ಮಾಡಿದ್ದದು ಮೊದಲು. ಹಂಗೆ ಸಣ್ಣದಾಗಿ ಅದರಲ್ಲಿ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಸಿಕ್ಕಿ ಮತ್ತೆ ಇದೊಂದು ರಜ್ಜ ದೊಡ್ಡ ಮಟ್ಟಗಳೆಲ್ಲ ಅದರಿಂದ ಇದು ರಜ್ಜ ಒಂದು ಇಂಪ್ರೂವ್ಡ್ ವರ್ಷನ್ ಅಲ್ಲಿ ಹೇಳಕ್ಕು ಹಂಗೆ. ಅದು ನಮ್ಮ ಈಗಳು ನಿಂಗ ಇಬ್ರು ಒಟ್ಟಿಗೆ ಶುರು ಮಾಡಿದ್ದ ಅಲ್ಲ ನಿಂಗ ಒಬ್ಬನೇ ಶುರು ಮಾಡಿದ್ದ? ಇದು ಒಬ್ಬನೇ. ಈಗ ಯಾರು ಪಾರ್ಟ್ನರ್ಸ್ ಈಗ ಅದೇ ನಿಂಗ ಈಗ ಕೃಷ್ಣ ಭವನ ಓಪನ್ ಮಾಡಿ 2 ವರ್ಷ ಆಯ್ತು. ಇನ್ನು ನೆಕ್ಸ್ಟ್ ಕೃಷ್ಣ ಭವನದ ಫ್ಯೂಚರ್ ಪ್ಲಾನ್ಸ್ ಎಂತರ ಹೇಳಿ? ಈಗ 2 ವರ್ಷ ಇನ್ನು ಆಯ್ಕಷ್ಟೇ. ಇನ್ನು 1 ವರ್ಷ ಒಂದು ಮುಂದೆ ಹೋಗಿ ಅದೊಂದು ಹೇಗೆ ಹೋಗ್ತೋಳಿ ಇನ್ನೊಂದು ವರ್ಷ ಏನೋ ಒಂದು ಕಾಯಕು ಅಂತ ಕೇಳಿದರೆ ಹೇಗೆ ಹೋಗ್ತೋಳಿ ಒಂದು ಕರೆಕ್ಟ್ ಆಗಿ ಒಂದು ಅದಕ್ಕೆ ನಮಗೊಂದು ಕ್ಲಾರಿಟಿ ಸಿಕ್ಕಿಕೊಳ್ಳಿದರೆ ಒಂದು 2-3 ವರ್ಷ ನಾವು ಖಂಡಿತವಾಗಿ ತೆಕ್ಕೊಳ್ಳಿ ನನ್ನ ಅಭಿಪ್ರಾಯ. ಇನ್ನೊಂದು ವರ್ಷ ನೋಡಿ ಮತ್ತೆ ಎಂತಾರು ಎಕ್ಸ್ಪಾಂಡ್ ಮಾಡ್ಲಕ್ಕ ಹೇಗೆ ಮಾಡ್ಲಕ್ಕು ಹೇಳುದರ ಬಗ್ಗೆ ಎಕ್ಸ್ಪಾನ್ಷನ್ ನ ಆಲೋಚನೆ ಖಂಡಿತವಾಗಿಯೂ ಇದ್ದು. ಅದಕ್ಕೆ ನಂಗೆ ಇನ್ನೊಂದು ವರ್ಷ ಒಂದು ಸಮಯ ಬೇಕು ಹೇಳಿ ಅನಿಸುತ್ತೆ. ಅಂತ ಕೇಳಿದರೆ ಮೇನ್ ಇಲ್ಲಿಯಾಣ ಫುಡ್ ಕಲ್ಚರ್ ಬೇರೆ ಇಪ್ಪ ಕಾರಣ ಒಂದು 4 ಸರ್ತಿ ಯೋಚನೆ ಮಾಡಕ್ ಹೌದು. ಈಗ ದೊಡ್ಡ ಮಾಡುದ್ರ ಇದು ಅಲ್ಲ ಮಾಡ್ಲಕ್ಕು, ಆದರೆ ಅದರ ಸಾಧಾರಣವಾದ ದಿನಗಳಲ್ಲಿ ಹೇಗೆ ನಡೆಸುದು ಹೇಳುದು ಒಂದು ಕ್ವಶನ್ ಮಾರ್ಕ್. ಎಂತ ಕೇಳಿದ್ರೆ ವೀಕೆಂಡ್ ಇಪ್ಪ ಕ್ರೌಡ್ ವಾರದ ಎಡೆ ದಿನಗಳಲ್ಲಿ ತುಂಬಾ ಕಮ್ಮಿ ಇರ್ತು. ಎಲ್ಲಿ ಯಾವಾಗ ರಜೆ ಜಾಸ್ತಿ ಇರ್ತು. ಈಗ ಒಂದು 3-4 ದಿನ ಕಂಟಿನ್ಯೂಸ್ ಆಗಿ ರಜೆ ಇದ್ದು ನೋಡಿದರೆ ಕಾಲು ಮಡುಗುಲೆ ಜಾಗ ಇಲ್ಲದಷ್ಟು ಜನಾಂಗ ಇರ್ತಾವ ವಯನಾಡಿಗೆ. ಹಾಗೆ ರೆಸ್ಟೋರೆಂಟ್ ಇದೆ ಹಾಗೆ ಆಗಿರ್ತು. ಅದರ ಹೆಂಗ ಸುಮಾರು ಸೀಸನ್ಗಳ ಸ್ಟಡಿ ಮಾಡಿ ಈಗ ನೋಡಿದ ಒಂದು ಪ್ರಕಾರ ಈಗ ಕ್ರಿಸ್ಮಸ್ ವೆಕೇಶನ್ ಆಗಿಕ್ಕು ಅಥವಾ ಇಂಡಿಪೆಂಡೆನ್ಸ್ ಡೇ ಟೈಮ್ ಸ್ವಾತಂತ್ರ್ಯದ 2-3 ದಿನ ರಜೆ ಆದಿಕ್ಕು, ರಿಪಬ್ಲಿಕ್ ಡೇ ಟೈಮ್ ಆದಿಕ್ಕು, ಅಥವಾ ಯಾವಾಗ ಒಂದು ಕಂಟಿನ್ಯೂಸ್ ಆಗಿ ಒಂದು ಲಾಂಗ್ ವೀಕೆಂಡ್ ಹೇಳಿ ನಾವು ಹೇಳ್ತಲ್ಲ ಆ ಟೈಮಲ್ಲಿ ಜನಾಂಗಕ್ಕೆ ಎಲ್ಲಿ ಹೋಗೋದು ಎಂತ ಮಾಡಿದ್ರೊಳ್ಳೆ ಎರಡಿತಿಲ್ಲ, ಅಷ್ಟು ರಶ್ ಇರುತ್ತೆ. ಆ ರಶ್ನ ಸುಧಾರಿಸುದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಎಂತ ಕೇಳಿದರೆ ಪಾಪ ಅವರ ಸೈಡಿಂದಲೂ ಅದು ಕಷ್ಟವೇ. ಎಂತ ಕೇಳಿದ್ರೆ ಅವು ಪಾಪ ಒಂದು ಊಟ ಇಲ್ಲದೆ ಹುಡುಕಿಕೊಂಡು ಬಪ್ಪದು.
ಹ್ಮ್. ಆದರೆ ಒಂದೇ ಸಮನೆ ಎಲ್ಲ ಒಂದು ಗುಂಪು ಗುಂಪಾಗಿ ಬಂದಪ್ಪಗ ಅದರ ಹ್ಯಾಂಡಲ್ ಮಾಡುದುದೇ ಒಂದು ರೆಸ್ಟೋರೆಂಟ್ ನಡೆಸುವಕ್ಕೆ ಅದೊಂದು ಬೇರೆ ಒಂದು ಕಷ್ಟ ಹೇಳಿ ಹೇಳಕ್ಕು. ಅದು ಕಷ್ಟ ಅಂದ್ರೆ ಹೆಚ್ಚು ಒಂದು ಒಂಥರ ಚಾಲೆಂಜ್ ನಂಗೆ ಹೆಂಗೋಗೆ. 100ಕ್ಕೆ ಹ್ಮ್. 100 ಆರನ್ನುದೇ ಸಮಾಧಾನ ಮಾಡ್ಲೆ ಆ ಟೈಮಿಲಿ ಹೆಂಗೋಗೆ ಖಂಡಿತವಾಗಿ ಹಿಡಿತಿಲ್ಲ. ಎಂತ ಕೇಳಿದರೆ ಎಲ್ಲರಿಂಗುದೇ 4 ಜಾಗೆ ನೋಡಿ ಬಂದು ಬಚ್ಚಿರ್ತು. ಹಶ್ವಾಗಿಪ್ಪಗ ಜನಾಂಗ ಅವರ ಬೇರೆ ಬೇರೆ ರೀತಿಯಲ್ಲಿ ಅವರ ಕೋಪಗಳ ಅದರನ್ನ ನಮ್ಮ ಮೇಲೆ ತೋರ್ಸುತ್ತವು ಮೇಯ್ನ್ ಆಗಿ. ಅದು ನಾನು ಇಷ್ಟು ಸಮಯಲು ಕಂಡುಕೊಂಡ ಇದು. ಹಂಗೇಳಿ ನಾವು ನಮ್ಮಂದ ಎಡಿಗಾದಷ್ಟು ಅವರ ಸಮಾಧಾನದಲ್ಲಿ ನೋಡುತ್ತು. ಆ ಮತ್ತೆ ಅದು ಒಂದು ಎಲ್ಲರಿಗುದೇ ಒಂದು ಅವರವರದೇ ಆದ ಒಂದು ಎಂತ ಹೇಳುದು ಲಿಮಿಟ್ ಹೇಳುದಿರ್ತನೆ. ಅದರ ಇದರಲ್ಲಿ ಅದು ಹೋತಷ್ಟೇ. ಹಂಗಾಗಿ ಆ ತುಂಬಾ ರಶ್ ಇಪ್ಪಾಗ ಒಂದು ರಜ್ಜಾ ಕಷ್ಟವೇ. ಎಂತ ಕೇಳಿದರೆ ಎಲ್ಲರೂ ಒಟ್ಟಿಗೆ ಬಂದಪ್ಪಗ ಒಂದು ಹ್ಯಾಂಡಲ್ ಮಾಡುದು ರಜ್ಜಾ ಕಷ್ಟ ಹೇಳಿ ಒಂದು ಇದು ಅವತ್ ಅನ್ಸುತ್ತೆ. ಅದು ಮತ್ತೆ ಆಗಿ ಉಂಡು ಹೋಯ್ತು ತೊಂದರೆ ಇಲ್ಲ. ಅದೇ ನಿಂಗೆ ಎಕ್ಸ್ಪಾನ್ಷನ್ ನ ಬಗ್ಗೆ ಮಾತಾಡಿದಿ. ಕೇರಳದ ವಯನಾಡಿಲಿ ಇದ್ದೀಗ ಕೃಷ್ಣ ಭವನ. ಇದರ ಎಲ್ಲಿಯಾದ್ರೂ ನಮ್ಮ ಕರ್ನಾಟಕಲ್ಲಿ ಪುತ್ತೂರ್ಲಿಯಾ ಅಥವಾ ಮಂಗಳೂರ್ಲಿಯಾ ಇದ್ರ ಫ್ರಾಂಚೈಸ್ ಓಪನ್ ಮಾಡುವ ಆಲೋಚನೆ ಇದ್ದ ಹೇಗೆ? ಇಲ್ಲ ಸದ್ಯಕ್ಕೆ ಆ ಆಲೋಚನೆ ನಾನು ಮಾಡಿದ್ದಿಲ್ಲ. ಹ್ಮ್. ಎಂತ ಕೇಳಿದರೆ ಎಲ್ಲಿ ಎಂತದರ ಒಂದು ಕೊರತೆ ಇದ್ದು ಅಲ್ಲಿ ನಾವು ನಡೆಸುವುದು ಒಂದು ಬೇರೆ ತರ. ಎಲ್ಲಿ ಆಲ್ರೆಡಿ ಈಗ 25ರಲ್ಲಿ ಒಂದು ನಾವು ಇದು ಮಾಡಿಕೊಳ್ಳಿದ್ರೆ ಮತ್ತೆ ಶುರು ಮಾಡಿಕೊಳ್ಳಿದ್ರೆ ಅದರದ್ದೇ ಆದ ಕಷ್ಟಂಗ ಅದರಲ್ಲಿ ಇದ್ದೋಳೆ ಅನ್ನೋ ಅಭಿಪ್ರಾಯ. ಹಂಗೆ ಸದ್ಯಕ್ಕೆ ಪುನಃ ಊರಿಗೆ ಬಂದು ಅಲ್ಲಿ ಮಾಡುವ ಆಲೋಚನೆ ಅಂತೂ ಖಂಡಿತವಾಗಿ ಇಲ್ಲ. ಈಗ ನನಗೆ ಇಲ್ಲಿ ಇಂತ ಒಂದು ಜಾಗೆಯಲ್ಲಿ ಮಾಡುವುದರ ಬಗ್ಗೆ ನನಗೆ ಹೆಮ್ಮೆ ಇದ್ದು. ಎಂತ ಕೇಳಿದ್ರೆ ಒಂದು ಇಲ್ಲದ ಜಾಗೆಯಲ್ಲಿ ನಾವು ಎಂತಾದರೂ ಅದರ ಶುರು ಮಾಡಿ ಅದರ ನಡೆಸುದು ಅದು ಒಳ್ಳೇದು ಹೊಳಿ ಅನ್ನೋ ಅಭಿಪ್ರಾಯ. ಈಗ ನಿಂಗೆ ಟೀಮ್ ಇದ್ದು ಸ್ಟಾಫ್ ಇದ್ದವು ಹೇಳಿ. ಸೊ ಎಷ್ಟು ಜನರ ಟೀಮ್, ಎಷ್ಟು ದೊಡ್ಡ ಸ್ಟಾಫ್, ಎಷ್ಟು ಜನ ಇದ್ದವು ಸ್ಟಾಫ್? ನನಗೆ ಒಂದು 12ರಿಂದ 15 ಜನ ಸ್ಟಾಫ್ ಇದ್ದವು. ಅದು ಹೆಂಗೆ ಹೇಳಿದರೆ ವೀಕ್ ಡೇಲಿ ರಜ್ಜಾ ನಂಬರ್ ಆಫ್ ಸ್ಟಾಫ್ ರಜ್ಜಾ ಕಮ್ಮಿ ಇರ್ತವು. ಒಂದು ಶನಿವಾರ ಆದಿತ್ಯವಾರ ಅಥವಾ ಶುಕ್ರವಾರ ಶನಿವಾರ ಆದಿತ್ಯವಾರ ಅಪ್ಪಗ ಎಕ್ಸ್ಟ್ರಾ ವರ್ಕಿಂಗ್ ನಾನು ಬೇರೆ ಸ್ಟಾಫಿನ ಹಾಗೆ ದಿನಗೇಳಿ ಸೆಟ್ ಮಾಡ್ತೇನೆ. ಅಂತ ಹೇಳಿದರೆ ಆ ಕ್ರೌಡಿನ ಹ್ಯಾಂಡಲ್ ಮಾಡ್ಲೆ ಎಕ್ಸ್ಟ್ರಾ ಹುಡುಗರು ಬೇಕಾಗ್ತವು ಅಥವಾ ಕೆಲ್ಸದಲ್ಲಿ ಆಗಲಿಯೂ ಎಕ್ಸ್ಟ್ರಾ. ಇಲ್ಲದರೆ ವೀಕ್ ಡೇಸ್ ಒಂದು 10 ಜನರ ಒಳ. ಮತ್ತೆ ವೀಕೆಂಡಿಂಗ್ ಅಪ್ಪಗ ಮತ್ತೆ ರಜೆ ಟೈಮಿಲಿ ಎಕ್ಸ್ಟ್ರಾ ಸ್ಟಾಫ್ಗ ಇದು ಮಾಡೋಣ. ಒಂದು 15 ನಂಬರ್ನಷ್ಟು ಇದ್ದು ನನಗೆ. ಓಕೆ, ಈಗ ನಾನು ಹೇಳಿದ ಹಾಗೆ ಇಂಟ್ರೊಡಕ್ಷನ್ ಹೇಳಿದ ಹಾಗೆ ವಿಮೆನ್ ಆಂಟರ್ಪ್ರಿನರ್ಶಿಪ್ ಅದ್ರ ಬೇಸಿಲಿ ನಿಂಗ ಹೋಗ್ತಾ ಇದ್ದಿ. ಹಿಂಗೆ ನಿಂಗೋಗೆ ನಿಂಗಳ ಟೀಮಲ್ಲಿ ಹಿಂಗೆ ಹೆಚ್ಚು ಜನ ಲೇಡೀಸ್ ಅಥವಾ ಫುಲ್ ಆಗಿ ಲೇಡೀಸ್ ಅಥವಾ ಒಂಚೂರು ಕಡಿಮೆ ಜನ ಹಿಂಗೆ ನಿಂಗಳ ಟೀಮಲ್ಲಿ ತೆಕ್ಕೊಂಡಿದ್ದೀರಾ? ಆಲೋಚನೆ ಅಂತ ಹೇಳಿದರೆ ಎಲ್ಲ ಕಿಚನ್ ಅಲ್ಲಿ ಎಲ್ಲಾ ಸ್ಟಾಫ್ ಲೇಡೀಸ್ ಮಾತ್ರ ಸರ್ವಿಸಿಂಗ್ ಮಾತ್ರ ಇಪ್ಪದು ಹುಡುಗರಾಗಿದ್ದು ಅಷ್ಟೇ. ಕಿಚನ್ ಅಲ್ಲಿ ಎಲ್ಲಾ ಲೇಡೀಸ್ ಅನ್ನೇ ನಾನು ತೆಕ್ಕೊಂಡದ್ದು. ಹಂಗಾಗಿ ಇದು ಹಿಂಗ ಒಂದು ಲೇಡೀಸ್ ಟೀಮ್ ಅಲ್ಲಿ ಹೇಳಕ್ಕು ಅದೊಂಥರ ನನಗೊಂದು ಖುಷಿಯ ವಿಷಯ. 4-5 ಲೇಡೀಸ್ ನಾವೊಂದು ಒಟ್ಟಿಗೆ ಒಂದು ಫ್ಯಾಮಿಲಿ ಹಂಗೆ ಮೇನ್ ಆಗಿ ಎಲ್ಲರೂ ನನ್ನ ಹತ್ರ ಬಂದ ಕಸ್ಟಮರ್ ಗೆ ಕೇಳ್ತವು ನಿಗಳದ್ದು ಫ್ಯಾಮಿಲಿ ಬಿಸ್ನೆಸ್ ಎಲ್ಲರೂ ಮನೆ ಸೇರಿ ಮಾಡುದು. ನಾನು ಹೇಳಿದೆ ಫ್ಯಾಮಿಲಿ ಬಿಸ್ನೆಸ್ ಆದ್ರೆ ಫ್ಯಾಮಿಲಿ ಹಂಗೆ ಎಲ್ಲರೂ ಒಟ್ಟಿಗೆ ಒಂದು ಹೆಂಗ ವರ್ಕ್ ಮಾಡ್ತೇಯ. ಎನ್ನ ಸ್ಟಾಫ್ಗಳು ಹಂಗೆ ಅದೇ ರೀತಿಲಿ ಮುಂದೆ ತಕೊಂಡು ಹೋಗ್ತಾ ಇದ್ದವು ಕೃಷ್ಣ ಭವನ. ಅದು ನನಗೊಂದು ಹೆಮ್ಮೆಯ ವಿಷಯ. ಓಕೆ, ಅಂಬಾಗ ಮೆಜಾರಿಟಿ ಲೇಡೀಸ್ ಹೇಳಕ್ ಮೆಜಾರಿಟಿ ಲೇಡೀಸ್ ಹೇಳಿ ಹೇಳಕ್. ನೆಕ್ಸ್ಟ್ ಎಂತಾದ್ರೂ ಇನ್ನು ಹೈರ್ ಮಾಡುವ ಆಲೋಚನೆ ಇತ್ತ? ಈಗ ಪರ್ಮನೆಂಟ್ ಆಗಿ ನಿಂಗೆ ಹೇಳ್ತೀವಿ ವೀಕ್ ಡೇಸ್ ಅಲ್ಲಿ ಜಾಸ್ತಿ ಜನ ಇಪ್ಪಾಗ ನಿಂಗ ಹಿಂಗೆ ತಕೊಳ್ತೀವಿ ಹೇಳಿ ಪರ್ಮನೆಂಟ್ ಆಗಿ ತಕೊಂಬ ಆಲೋಚನೆ ಇತ್ತ? ಅದೇ ಒಂದು 2-3 ಜನರ ಎಕ್ಸ್ಟ್ರಾ ಈಗ ನೋಡ್ತಾ ಇದ್ದೆ. ಎಂತ ಕೇಳಿದರೆ ಲಾಂಗ್ ರನ್ ಅಲ್ಲಿ ನಮಗೆ ರಜಾ ಫಿಕ್ಸ್ಡ್ ನಿಂಬಾಂಗಿಪ್ಪವು ಇದ್ದರೆ ಒಳ್ಳೇದು. ಯಾವಾಗಲೂ ಒಂದು ನಿಂಗ ಒಂದು ಜಾಗೆಗೆ ಹೋದಪ್ಪಗ ಸೇಮ್ ಜನ ಇಪ್ಪಾಗ ನಿಂಗ ಅವರೊಟ್ಟಿಗೆ ಒಂದು ಮಾತಾಡುವಾಗ ಅಥವಾ ನಿಂಗ ಎಂತಾದ್ರು ಫುಡ್ಡಿನ ಬಗ್ಗೆ ಹೇಳುವಾಗ ಒಂದು ಕಂಫರ್ಟ್ ಲೆವೆಲ್ ಜಾಸ್ತಿ. ನಿಂಗಳ ಟೇಸ್ಟ್ ಅವಕ್ಕೆ ಆಲ್ರೆಡಿ ಗೊಂತಿಪ್ಪ ಕಾರಣ ಅದೊಂದು ಇದಿರ್ತು. ಹಾಗಾಗಿ ಇದರಲ್ಲಿ ತೆಕ್ಕೊಂಬ ಆಲೋಚನೆಯಲ್ಲಿ ಖಂಡಿತವಾಗಿಯೂ ಇದ್ದೆ, ನೋಡ್ತಾ ಇದ್ದೆ. ಸರಿಕಟ್ಟು ಸಿಕ್ಕುದು ರಜಾ ಕಷ್ಟ. ಎಂತ ಕೇಳಿದ್ರೆ ಈ ಫೀಲ್ಡ್ ಇಲ್ಲಿ ತುಂಬಾ ರಿಸ್ಕ್ ಮತ್ತೆ ಇದು ಜಾಸ್ತಿ ಅಂತ
ನಾವು ಅಷ್ಟೇ ಸ್ಟ್ರಾಂಗ್ ಆಗಿ ಬೇಕು. ಎಲ್ಲರನ್ನದೇ ಬೇರೆ ಬೇರೆ ತರದ ಜನಾಂಗ ಬರ್ತಾವ. ಅವರೆಲ್ಲರನ್ನದೇ ಅಷ್ಟು ಸುಲಭಲ್ಲಿ ಹ್ಯಾಂಡಲ್ ಮಾಡ್ಲೆ ಹಿಡಿತಿಲ್ಲೆ. ಹಂಗಾದ ಕಾರಣ ಒಂದು ರಜೆ ಅದಕ್ಕೆ ಸೂಟಪ್ಪ ಆಂಗಿಪ್ಪ ಜನರ ಹುಡುಕುತ್ತಾ ಇದ್ದೆ. ಓಕೆ. ಈಗ ಎಂಗ ವಯನಾಡಿಗೆ ಬತ್ತ್ಯಾ ಹೇಳಿ ಆದರೆ ನಿಂಗಳ ಹೋಟೆಲಿಗೆ ಬರೆಗೂ ಹೇಳಿ ಆದರೆ ನಿಂಗ ಹೇಳಿದೆ ಬೈಪಾಸಿಗೆ ಬಂದರೆ ಇದ್ದು ಹೇಳಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರೆ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ತಿಳಿಸುವಿರಿ. ಖಂಡಿತವಾಗಿ ನಂಬರ್ ಕೊಡ್ಲಕ್ಕು. ಆ, ಅದು ಗೂಗಲ್ ಪ್ರೊಫೈಲ್ ಈಗ ಕೃಷ್ಣ ಭವನಾಳಿಗೆ ನಿಂಗ ವಯನಾಡಿಲಿ ಬಂದ ತಕ್ಷಣ ಜನಾಂಗ ಫಸ್ಟ್ ಆರು ಸಸ್ಯಾಹಾರ ನೋಡುವ ಫಸ್ಟ್ ಹುಡುಕುತ್ತೋ ಅಷ್ಟೊತ್ತಿಗೆ ಅದ್ರಲ್ಲಿ ಖಂಡಿತವಾಗಿದೆ ಕಾಂಬಲೆ ಸಿಕ್ಕುತ್ತು. ಅದ್ರಲ್ಲಿ ನಂಬರು ಬಿಸ್ನೆಸ್ ಪ್ರೊಫೈಲ್ ಇದ್ದ ಕಾರಣದಲ್ಲಿ ನಂಬರು ಡೀಟೇಲ್ಸ್ ಇದು ಲೊಕೇಶನ್ ಎಲ್ಲ ಹೋದೆ ಗೂಗಲ್ ನಿಂಗೋಗೆ ಸಿಕ್ಕುತ್ತು. 6238464778 ಇದು ಎಂಗಳ ರೆಸ್ಟೋರೆಂಟ್ ನಂಬರ್. ಈಗ ಮಗಳಿದ್ದೋಳಿ ಹೇಳಿದೆ ಖಂಡಿತ ಈಗ ಸಣ್ಣಪ್ಪಗೆಲ್ಲ ಗ್ರೇಷಿ ಕೊಡ್ತಿದೆ ನನ್ನ ಒಂದು ಫ್ರೆಂಡ್ಸ್ಗೆಲ್ಲ ಎಂತರ ಅವರ ಪೇರೆಂಟ್ಸ್ ಈ ಹೋಟೆಲ್ ಬಿಸ್ನೆಸ್ ಮಾಡಿ ಓಕೆ ಎಷ್ಟು ಒಳ್ಳೇದಲ್ಲ ಹೊತ್ತಪ್ಪ ಹೋಗಿ ಅಲ್ಲಿ ತಿಂಬಲಕ್ಕೂ ಹೇಳಿ ಈ ಒಂದು ಫ್ಯಾಂಟಸಿ ಸಣ್ಣ ಮಕ್ಕಳಿಗೆ ಇದ್ದೇ ಇರ್ತದೆ. ಸೊ ನಿಂಗಳ ಮಗಳು ಎಂತಾದ್ರು ಹೇಳ್ತಾ ಹೇಳ್ರ ಅವರ ಸ್ಕೂಲಿಗೆ ಎಂತಾದ್ರು ಮಾತಾಡಿದ್ದು ಅಥವಾ ಏನಾಗಿ ಹೋಗಿ ಅಲ್ಲಿ ತಿನ್ಬೇಕು ಹೇಳಿ ಹೋಗ್ತಾ ಹೇಗೆ? ಖಂಡಿತವಾಗಿ ಅವರ ಫ್ರೆಂಡ್ಸ್ ಎಲ್ಲ ಹಿಂಗೆ ಡಿಸ್ಕಷನ್ ಮಾಡುವಾಗ ಹೇಳ್ತೋ ನಿನಗೆ ಒಳ್ಳೇದಲ್ಲ ನಿನ್ನದೇ ಅಮ್ಮನ ಹೋಟ್ಲ್ ಇದ್ದಲ್ಲ ಹೋಗಿ ತಿಂಬಲಕ್ಕ. ಆದರೆ ಅದು ಸತ್ಯವೇ ಇಲ್ಲೇ ಹೇಳ್ತಿಲ್ಲ. ಆದರೆ ಎಂತ ಅಂತ ಹೇಳಿದ್ರೆ ನಮ್ಮ ಅಪ್ಪಗ ನಮಗೆ ನಾವು ಈಗ ನಾನೊಂದು ಇದನ್ನ ನಡೆಸುವಾಗ ನಾವೊಂದು ಯೋಚನೆ ಇತ್ತು ಇದಕ್ಕೆ ಹೋಟೆಲ್ ಇದ್ದು ಬೇಕಾದಪ್ಪಗ ಎಂತ ಬೇಕಾದ್ರೂ ಮಾಡಿಕೊಂಡು ತಿಂಬಲಕ್ಕ. ಬಟ್ ಹಂಗೆ ಆಗುತ್ತಿಲ್ಲ ಅದು. ಯಾವಾಗಲೂ ಎಂಗಳ ಊಟ ಎಲ್ಲರಿಂದ ಲಾಸ್ಟಿಂಗ್ ಆಗಿರ್ತು. ಎಂತ ಲಾಸ್ಟಿಂಗ್ ಹೆಂಗೆ ತುಂಬಾ ಬಿಸಿ ಇಪ್ಪಾಗ ಯಾರಿಂಗುದ ಊಟ ತಿಂಡಿ ಮಾಡುವಷ್ಟು ಪುರ್ಸೊತ್ತಿರ್ತಿಲ್ಲ. ಎಂಗಳ ಉದಿಯಪ್ಪಗನ ತಿಂಡಿ ಎಷ್ಟೊತ್ತಿಗೂ ಆಗಿರ್ತು. ಮಧ್ಯಾಹ್ನ ಊಟ ಹೊತ್ತಪ್ಪಗ 5 ಗಂಟೆಗೆ 6 ಗಂಟೆಗೆ ಹಂಗೆಲ್ಲ ಆಗಿರ್ತು. ಅಥವಾ ಇರೋಳ ಎಲ್ಲವುದೇ ಯಾವ್ದಕ್ಕೂ ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡುವ ಪ್ರತಿಯೊಂದು ಸ್ಟಾಫಿನ ನಾನು ಅವರ ಸೈಡಿಂದಾಗಿ ಯೋಚನೆ ಮಾಡಿ ಹೇಳ್ತಾರೆ ಆರಿಂಗು ಟೈಮಿಂಗ್ ತಿಂಬಲೆ ಅಂತ ಖಂಡಿತವಾಗಿ ಹೇಳುತ್ತಿಲ್ಲ. ಎಂಗಳ ಮೇನ್ ಪ್ರಿಫರೆನ್ಸ್ ಅಂತ ಹೇಳಿದರೆ ಬಂದ ಕಸ್ಟಮರಿಗೆ ಸರ್ವ್ ಫಸ್ಟ್ ಮತ್ತೆ ಎಂಗಳದ್ದು ಊಟ ಆಡಿಕೊಂಡು ಯಾವಾಗಳು ಹಂಗೆ ಆಗಿರ್ತು. ಹಂಗೆ ನಮಗೆ ಬೇಕಾದ್ದು ಮಾಡಿಕೊಂಡು ತಿಂಬ ಹೇಳಿ ನಾವು ಅದು ಒಂದು ಇರ್ತದರದೆ ಅದು ಮಾಡಿಕೊಂಬಲೆ ಖಂಡಿತವಾಗಿ ಹೇಳುತ್ತಿಲ್ಲ. ಆವತ್ತು ಯಾವಾಗ ಹೇಳಿದರೆ ತುಂಬಾ ಬಿಸಿ ಇಲ್ಲದ ಟೈಮಲ್ಲಿ ಆವತ್ತು ಇಲ್ಲದ್ರೆ ಅದು ಬಾರಿ ಕಷ್ಟವೇ. ಅಷ್ಟು ಸುಲಭದ ನೆನೆಸಿದಷ್ಟು ಸುಲಭ ಖಂಡಿತವಾಗಿ ಇರ್ತಿಲ್ಲ ಅದು. ಇಷ್ಟು ಹೊತ್ತು ಅದೇ ಮಾತಾಡಿದ್ದೆ ನಿಂಗಳ ಕೃಷ್ಣ ಭವನದ ಬಗ್ಗೆ. ನನಗೆ ಮೇಘ ಅಕ್ಕ ಹೇಳಿದ ಕೂಡಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಇಲ್ಲಿ ಹೋಟೆಲ್ ಶುರು ಮಾಡುದು ತುಂಬಾ ಸುಲಭ ಹೇಳ್ರೆ ನಾನು ಆ ರೀತಿಯಲ್ಲಿ ಹೇಳ್ತಾ ಇಲ್ಲ. ಹೇಳ್ರೆ ನಾವು ಇಪ್ಪಲ್ಲಿ ನಮಗೆ ಒಂತಿಪ್ಪ ಭಾಷೆ ಇಪ್ಪಾಗ ಸುಲಭ ಹೇಳಿ ನನಗನ್ಸುತ್ತೆ. ಇದು ಇನ್ನೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ಹೋಟೆಲ್ನ ಶುರು ಮಾಡಿಕೊಂಡು ಅದ್ರಲ್ಲೂ ವೆಜ್ ರೆಸ್ಟೋರೆಂಟ್ ನ ಶುರು ಮಾಡಿಕೊಂಡು ಈಗ 2 ವರ್ಷ ಆವ್ತಾ ಬಂತೋಡಿ ಹೇಳಿದೆ. ಸೊ ನಿಂಗಳ ಜರ್ನಿ ಹಿಂಗೆ ಮುಂದುವರಿಯಲಿ. ಇನ್ನು ನಿಂಗಳ ಎಕ್ಸ್ಪಾನ್ಷನ್ ದೊಡ್ಡದಾಗಿ ಆಗಲಿ. ಹಾಗೆ ನಾನು ಆಲ್ರೆಡಿ ಕೇಳಿದ ಪ್ರಶ್ನೆಯ ನಿಂಗ ಚೂರು ಆಲೋಚನೆ ಮಾಡುವ ಹಂಗಾಗಲಿ. ನಮ್ಮ ಇಲ್ಲೂ ಮಾಡುವ ಆಲೋಚನೆ ಬರ್ಲಿ ಹೇಳಿ ಹೇಳ್ತಾ ಧನ್ಯವಾದಗಳು. ನಿಮಗೆ ಇಷ್ಟು ಹೊತ್ತು ಟೈಮ್ ಕೊಟ್ಟಿದ್ದಿ, ಇಷ್ಟು ಹೊತ್ತು ಮಾತಾಡಿದ್ವಿ. ಸೊ ಇನ್ನೊಂದರಿ ಹೋಪ್ ಅಂತ ಮೊದಲು ಕೃಷ್ಣ ಭವನದ ಅಡ್ರೆಸ್ ಹೇಳುತ್ತಾರೆ ಹೇಳುವಿರಾ? ಕೃಷ್ಣ ಭವನ ಹೇಳುದು ಕಲ್ಪೆಟ್ಟದ ಬೈಪಾಸ್ ಅಲ್ಲಿ ಇಪ್ಪದು. ಕಲ್ಪೆಟ್ಟ ಬೈಪಾಸ್ ಅದರ ಮೇಲೆ ಒಂದು ಕೆಫೆ ಬರ್ಗ್ ಅಥವಾ ಕೆಫೆಯಾನೋ ಹೇಳುವ ಒಂದು ಕೆಫೆ ಇದ್ದು ಅದರ ಅಂಗಳದ ಮೇನ್ ಆಗಿ ನಿಂಗೆ ಹೋಗುವಾಗ ಕಾಂಬಲೆ ಅದು 2 ಹೆಸರಲ್ಲಿ ನಿಂಗೆ ಒಂದು ಬೈಪಾಸ್ ಇಂದ ಜಸ್ಟ್ 1 ಕಿಲೋಮೀಟರ್ ಒಂದು ಬೈಪಾಸ್ ಒಂದು 5-6 ಕಿಲೋಮೀಟರ್ ಇದ್ದು ಉಳಿದರೆ ನಾವು ಈಗ ಮೈಸೂರು ಸೈಡ್ ಇಂದ ಬತ್ತು ಉಳಿದರೆ ಒಂದು 4-5 ಕಿಲೋಮೀಟರ್ ಆಚೆಯಿಂದ ಈಸ್ಟ್ ಸೈಡಿಗೆ ಬರಕ್ಕಾಗಿ ಬತ್ತು. ಕಲ್ಪೆಟ್ಟ ಪೇಟೆ ಒಂದು ರೆಜ್ಜಾಯಿರ ಪ್ಯಾರಲಲ್ ಆಗಿ ಇದ್ದು ರೋಡ್ ದೊಡ್ಡ ಕಷ್ಟ ಆಗುತ್ತಿಲ್ಲ ಹುಡುಕುಲ್ಲ ಎಂತಾದರದೆ ಈಸಿಲಿ ನಿಂಗೆ ಕಾಂಬಲೆ ಸಿಕ್ಕುತ್ತು ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ಪೇಷನ್ಸ್ ಇಂದ ಮಾತಾಡಿದಿ. ಎಲ್ಲ ಒಂದು ಪ್ರಶ್ನೆಗೂ ಉತ್ತರ ಕೊಟ್ಟೇನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಎನ್ನ ಒಂದು ಕನ್ಸಿಡರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಂಗಳ ವಿಶಸ್ ಸಿಂಗುದೆ, ನಿಂಗಳ ಪ್ರೋತ್ಸಾಹಕ್ಕುದೆ ಖಂಡಿತವಾಗಿದೆ. ಎಂತ ಹೇಳುದು ನನಗೆ ಜಾಸ್ತಿ ಅಂತ ಹೇಳಲೆ ಬತ್ತಿಲ್ಲ. ಒಂದು 2-3 ವರ್ಷ ಹೋದ ನಂತರ ಹೆಂಗ ಹೋತುಳಿ ನೋಡಿ ಮತ್ತೆ ಬೆಳವಣಿಗೆ ಹೆಂಗೆ ಹೋತುಳಿ ನೋಡಿದ ಮತ್ತೆ ಎಂತಾರೊಂದು ಪುನಃ ಒಂದರಿ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕುತ್ತಾ ನೋಡುವ. ಅಲ್ಲಿವರೆಗೆ ನಿಂಗಳ ಪ್ರೋತ್ಸಾಹ
ಸಪೋರ್ಟ್ ಯಾವತ್ತು ಖಂಡಿತವಾಗಿ ಇರಲಿ ಹೇಳಿ ಕೇಳಿಕೊಳ್ತೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು.